ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ ಗೈಸ್. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಅಂಡ್ ಐ ಹೋಪ್ ಇವಾಗ ಕಾಂಟೆಂಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಬಿಕಾಸ್ ಮುಂಚಿನ ವಿಡಿಯೋಸ್ ಅಲ್ಲಿ ತುಂಬಾ ಜನ ಡಿಫ್ರೆಂಟ್ ಥಿಂಗ್ಸ್ ನ ಸಜೆಸ್ಟ್ ಮಾಡ್ತಾ ಇದ್ರಿ. ಬಟ್ ಇವಾಗ ಇಟ್ಸ್ ಲೈಕ್ ವೆರಿ ಮೈಲ್ಡ್ ಅಂತಾನೆ ಹೇಳ್ಬೋದು. ದಟ್ಸ್ ದ ಬೆಸ್ಟ್ ಪಾರ್ಟ್. ಐ ಗೆಸ್ ಮೋಸ್ಟ್ ಆಫ್ ಯು ಇಷ್ಟಪಡ್ತಾ ಇದ್ದೀರಾ ಕಾಂಟೆಂಟ್ ಅಂತ. ಇದೊಂದು ಡಿಫ್ರೆಂಟ್ ವೆರಿ ಯೂನಿಕ್ ಟಾಪಿಕ್, ರೈಟ್? ನಿಮ್ನ ಇನ್ ಜನರಲ್ ಆಗಿ ಪಬ್ಲಿಕ್ ಯಾವ ತರ ನಿಮ್ಮೇಲೆ ಇಂಪ್ರೆಷನ್ ಇರುತ್ತೆ? ಫಾರ್ ಅನ್ ಎಕ್ಸಾಂಪಲ್, ನಿಮ್ಮ ಒಂದು ಇಮೇಜ್ ಯಾವ ತರ ಇದೆ, ಅಥವಾ ಫಸ್ಟ್ ಟೈಮ್ ಒಂದಷ್ಟು ಜನರು ನಿಮ್ನ ನೋಡಿದ ಕೂಡಲೇ ಯಾವ ಒಂದು ಒಪಿನಿಯನ್ ನಿಮ್ಮ ಮೇಲೆ ಬರುತ್ತೆ ಅಂಡ್ ನಿಮ್ಮ ಒಂದು ಇನ್ನರ್ ಎನರ್ಜಿ ಯಾವ ತರ ನೀವು ಕ್ಯಾರಿ ಮಾಡ್ತೀರಾ, ಅದ್ರ ಬಗ್ಗೆ ಇಂಪ್ರೆಷನ್ ಏನಿರುತ್ತೆ ಹೊರಗಡೆ ಅವ್ರದ್ದು, ನಿಮ್ಮ ಸೋಷಿಯಲ್ ಪ್ರೆಸೆನ್ಸ್ ಹೆಂಗೆ. ಫಾರ್ ಅನ್ ಎಕ್ಸಾಂಪಲ್, ನೀವೊಂದು ಗ್ರೂಪ್ ಅಲ್ಲಿ ಇರ್ತೀರಾ, ಜನರು ನಿಮ್ನ ನೋಡಿದಾಗ ಯಾವ ಒಂದು ಕ್ವಾಲಿಟಿ ಹೈಲೈಟ್ ಆಗುತ್ತೆ ನಿಮ್ದು, ಅಂಡ್ ನಿಮ್ಮ ಒಂದಷ್ಟು ಸೈಲೆಂಟ್ ಕ್ವಾಲಿಟೀಸ್ ಬಗ್ಗೆ ಜನರು ನೋಟಿಸ್ ಮಾಡಿದ್ದಾರೆ ಅಂದ್ರೆ ಅದು ಯಾವ ಒಂದು ಕ್ವಾಲಿಟಿ ಬಗ್ಗೆ. ಅಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾರು ಆಗಿದೆಯಾ, ಒಂದಷ್ಟು ಅಸಂಪ್ಷನ್ ಇರುತ್ತೆ. ಇವಾಗ ಫಾರ್ ಅನ್ ಎಕ್ಸಾಂಪಲ್, ನೀವೇ ತುಂಬಾ ಜನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ತುಂಬಾ ಜನರು ಯೂಶಲಿ ನೋಡಿದಾಗ ಅಂತಾರೆ, ನಾನು ಅನ್ಕೊಂಡಿದ್ದೆ ನಿನಗೆ ತುಂಬಾ ಕೊಬ್ಬಿದೆ ಅಂತ, ಬಟ್ ನಿನ್ ಜೊತೆ ಮಾತಾಡಿದ್ಮೇಲೆ ನನಗೆ ಇವಾಗ ಗೊತ್ತಾಗ್ತಾ ಇದೆ ಯು ಆರ್ ಅ ವೆರಿ ಗುಡ್ ಅಂಡ್ ನೈಸ್ ಪರ್ಸನ್. ಈ ತರ ಒಪಿನಿಯನ್ಸ್ ಕೂಡ ನೀವು ಕೇಳಿರ್ತೀರಾ, ರೈಟ್? ಸೊ ಹಾಗೆ ನಿಮ್ ಬಗ್ಗೆ ಯಾವ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಸೊ ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ ಗೈಸ್, ಸೊ 2 ಆಪ್ಷನ್ಸ್ ಇರುತ್ತೆ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೊಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ದೀಸ್ ಆರ್ ತುಂಬಾ ಟೈಮ್ ಆದ್ಮೇಲೆ ನಾನು ಈ ಒಂದು ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಬ್ಯೂಟಿಫುಲ್ ಮೆಸೇಜಸ್ ಬರುತ್ತೆ ಇದರಿಂದ ಕೂಡ. ಸೊ ಎಸ್, ಈ ಒಂದು ರೀಡಿಂಗ್ ಅಲ್ಲಿ ಇದನ್ನು ನೋಡೋಣ ಗೈಸ್. ಇವಾಗ ನಿಮ್ಮ ಕಣ್ ಮುಂದೆ 2 ಆಪ್ಷನ್ಸ್ ಬಂದಿದೆ. ಓಕೆ, ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ನಿಮ್ಮ ಇಂಟ್ಯೂಷನ್, ಫಸ್ಟ್ ಆಫ್ ಆಲ್ ನಿಮ್ಮ ಇಂಟ್ಯೂಷನ್ ನ ಯೂಸ್ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ. ಅಂಡ್ ಯಾವ್ದಾದ್ರು ಇಮೇಜಸ್ ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಸೆಳೀತಾ ಇದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಆಲ್ ರೈಟ್, ಸೊ ಗಾಯ್ಸ್, ಅಂಡ್ ಇಮೇಜ್ ನೋಡ್ಬಿಟ್ಟು ನಿಮಗೆ ಚೂಸ್ ಮಾಡಕ್ ಕಷ್ಟ ಆಗ್ತಾ ಇದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ತ್ ಡೇಟ್ ಪ್ರೊವೈಡ್ ಮಾಡಿದ್ದೀನಿ, ನೀವು ಅದ್ರ ಥ್ರೂನು ಏನು ಸೆಲೆಕ್ಟ್ ಮಾಡ್ಬೋದು. ಆಲ್ ರೈಟ್, ಸೊ ಜಾಸ್ತಿ ತಡ ಮಾಡೋದು ಬೇಡ. ಇವಾಗ ಫಸ್ಟ್ ಗ್ರೂಪ್, ಯಾರೆಲ್ಲ ಫಸ್ಟ್ ಗ್ರೂಪ್ ಅಥವಾ ಫಸ್ಟ್ ಇಮೇಜ್ ನ ಚೂಸ್ ಮಾಡಿದ್ರಿ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನೇನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಅಂಡ್ ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಫಸ್ಟ್ ಈ ಕ್ಯೂಟ್ ಕಾರ್ಡ್ಸ್ ಸ್ಟಾರ್ಟ್ ಮಾಡೋಣ ಅಂತ. ಲೆಟ್ಸ್ ಸಿ ಏನ್ ಮೆಸೇಜಸ್ ಬರುತ್ತೆ. ನಿಮ್ಮ ಔಟ್ಸೈಡ್ ಇಮೇಜ್ ಯಾವ ತರ ಇದೆ, ಜನರು ನಿಮ್ನ ಫಸ್ಟ್ ಇಂಪ್ರೆಷನ್ ನಿಮ್ಮ ಮೇಲೆ ಹೆಂಗಿರುತ್ತೆ ಅಂತ. ಓಕೆ, ದಿಸ್ ಈಸ್ 3, ಬಟ್ ಈ ಕ್ಯಾಟ್ ಬುಕ್ ಓದ್ತಾ ಇದೆ, ರೈಟ್? ಓಕೆ, ಸೊ ಇದ್ರ ಜೊತೆ ನಾವು ಟ್ಯಾರೋ ಕಾರ್ಡ್ನ ಕೂಡ ಫುಲ್ ಮಾಡೋಣ ಗ್ರೂಪ್ 1 ಅವ್ರಿಗೆ. ದೇರ್ ಇಸ್ ಕಾಫಿ ಲೈಕ್ ಚಿಲ್ಡ್ ಆಗಿ ಬುಕ್ ಓದ್ಕೊಂಡು ಬ್ಯೂಟಿಫುಲ್ ಎನರ್ಜಿ. ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಏನ್ ಬರುತ್ತೆ ಅಂತ. ಗ್ರೂಪ್ 1, let's see. There is magician, beautiful. And then ನಿಮ್ಮ ಒಂದು ಇನ್ನರ್ ಎನರ್ಜಿ ಬಗ್ಗೆ ಏನು ಜನರದ್ದು ಒಪಿನಿಯನ್ ಇದೆ, ಇಂಪ್ರೆಷನ್ ಏನು ನಿಮ್ಮ ಎನರ್ಜಿ ಬಗ್ಗೆ. ಮೇ ಬಿ ನಿಮಗೂ ಗೊತ್ತಿರಲ್ಲ ಈ ಒಂದು ಎನರ್ಜಿ ನೀವು ಔಟ್ಸೈಡ್ ಪೀಪಲ್ಗೆ ತೋರಿಸ್ತಾ ಇರ್ತೀರಾ ಅಂತ. ಲುಕ್ ಎಟ್ ದಿಸ್, ಮೆಡಿಟೇಷನ್ ಮಾಡ್ತಾ ಇದೆ. ದಿಸ್ ಈಸ್ ಆಲ್ಸೋ ಅ ಮೆಡಿಟೇಷನ್ ಕಾರ್ಡ್. ಅಂಡ್
ಇಲ್ಲೊಂದು ಕ್ಯಾಟ್ ಮೆಡಿಟೇಷನ್ ಮಾಡ್ತಾ ಇದೆ. ಓಕೆ, ಇದ್ರ ಜೊತೆಗೆ ಟ್ಯಾರೋ ಪುಲ್ ಮಾಡೋಣ, ನೋಡೋಣ. Group 1, there is 3 of wands. Okay, so guys, ಈ ಫಸ್ಟ್ ಮೀನಿಂಗ್, there is a book ಇದಕ್ಕಂತಾನೆ. ಇಲ್ಲಿ ನೋಡ್ಬೋದು ನೀವು, ಇಂಟ್ರೋಸ್ಪೆಕ್ಷನ್, ಸೆಲ್ಫ್ ಲೆಡ್ ಅಡ್ವೆಂಚರ್, ಅಂಡ್ ಇದಕ್ಕೆ there is the unknown. I guess this is this, right? Yeah, sorry, this one. Put these cards away and meditate. All right, so let's see ಇದು ಡೀಪ್ ಆಗಿ ನಿಮ್ಮ ಒಂದು ಪರ್ಸನಾಲಿಟಿ, ಜನರು ನಿನ್ನ ನೋಡಿದ ಕೂಡಲೇ ಪಬ್ಲಿಕ್ ಅಲ್ಲಿ ನಿಮ್ಮ ಒಂದು ಔಟ್ಸೈಡ್ ಪರ್ಸನಾಲಿಟಿ ಬಗ್ಗೆ ಏನಿದೆ ಒಪಿನಿಯನ್, ಅಂಡ್ ನಿಮ್ಮ ಒಂದು ಎನರ್ಜಿ ಬಗ್ಗೆ ಏನಿದೆ ಅಂತ ನೋಡೋಣ. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಗೈಸ್, ಈ ಒಂದು ಎನರ್ಜಿ ಇದೆ ಅಲ್ವಾ, ಇದು ನಿಮಗೂ ಗೊತ್ತಿಲ್ಲ. ಮೇ ಬಿ ಇದು ಅನ್ಕಾನ್ಶಿಯಸ್ಲಿ ನೀವು ಈ ತರ ಒಂದು ಬಿಹೇವಿಯರ್ ನ ತೋರಿಸೋದು. ದಿಸ್ ಸೆಕೆಂಡ್ ಒನ್. ಫಸ್ಟ್ ಒನ್ ಮೇ ಬಿ ನಿಮಗೆ ಗೊತ್ತಿದೆ, ಓಕೆ ನಾನು ಈ ತರ ಒಂದು ಪರ್ಸನಾಲಿಟಿ, ನನಗೆ ಗೊತ್ತು ನನ್ನ ಬಗ್ಗೆ ಅಂತ ಹೇಳ್ತೀರಾ. ಬಟ್ ಈ ಒಂದು ಮೆಸೇಜ್ ಇದೆ ಅಲ್ವಾ, ದಿಸ್ ಇಸ್ ಲೈಕ್ ನಿಮಗೂ ಗೊತ್ತಿಲ್ಲ, ಅದನ್ನ ಹೊರಗಡೆ ಅವ್ರು ಮಾತ್ರ ಅಬ್ಸರ್ವ್ ಮಾಡ್ತಾ ಇದಾರೆ, ಈವನ್ ನಿಮಗೂ ಗೊತ್ತಿಲ್ಲ. ಓಕೆ, ಸೊ ಫಸ್ಟ್ಗೆ ಇಲ್ಲಿ ನೋಡ್ಬೋದು ಬುಕ್ ಇದೆ, ಅಡ್ವೆಂಚರ್ ಒಂಥರ, ಅಂಡ್ ಅಟ್ ದ ಸೇಮ್ ಟೈಮ್ ಮ್ಯಾಜಿಷಿಯನ್ ಕಾರ್ಡ್ ಕೂಡ ಬಂದಿದೆ, ಗ್ರೂಪ್ 1. ಸೊ ಫಸ್ಟ್ ಟೈಮ್ ನೋಡಿದಾಗ ಒಂದು ವೆರಿ ಇಂಟೆಲಿಜೆಂಟ್ ಪರ್ಸನ್ ಅನ್ನೋ ಒಂದು ಫೀಲ್ ಕೊಡ್ತೀರಾ, ಅಂಡ್ ಎಟ್ ದ ಸೇಮ್ ಟೈಮ್ ವೆರಿ ಪವರ್ಫುಲ್ ಪರ್ಸನ್ ಅನ್ನೋ ಒಂದು ಫೀಲ್ ಕೊಡ್ತೀರಾ. ಬಿಕಾಸ್ ದ ಥಿಂಗ್ ಈಸ್ ವೆರಿ ಇಂಟೆಲಿಜೆಂಟ್. ಸಮ್ಟೈಮ್ಸ್ ಏನಾಗುತ್ತೆ, ನೀವು ಫಿಸಿಕಲಿ ಫಿಟ್ ಆಗಬೇಕು ಅಂತ ಇಲ್ಲ, ಒಂದು ಗ್ರೂಪ್ ಅಲ್ಲಿ ಪಾಪ್ ಔಟ್ ಆಗೋದಕ್ಕೆ, ಎದ್ದು ಕಾಣೋದಕ್ಕೆ. ಸಮ್ಟೈಮ್ಸ್ ಒಂದು ವೆರಿ ಸ್ಮಾರ್ಟ್ ಪರ್ಸನ್, ಫಾರ್ ಎನ್ ಎಕ್ಸಾಂಪಲ್ ಸಿ, ರೀಸೆಂಟ್ ಆಗಿ ಚೆಸ್ ಅಲ್ಲಿ ಇಂಡಿಯಾ ವಿನ್ ಆಗಿದೆ ಅಲ್ವಾ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಹಿ ಈಸ್ ವೆರಿ ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್. ಅವನೊಂಥರ ಸ್ಟ್ಯಾಂಡ್ ಔಟ್ ಆಗ್ತಾ ಇದ್ದಾನೆ, ಅವನ ಒಂದು ಇಂಟೆಲಿಜೆಂಟ್ ನೇಚರಿಗೆ ಅವನು ಸ್ಟ್ಯಾಂಡ್ ಔಟ್ ಆಗ್ತಾ ಇದ್ದಾನೆ. ಫಿಟ್ ಆಗಿರೋದಕ್ಕೆ ಅಥವಾ ಸ್ಟ್ರೆಂತ್ ಆಗಿರೋದಕ್ಕೆ ಅಥವಾ ಲುಕ್ಸ್ ಅಲ್ಲಿ ದಟ್ ಈಸ್ ನಾಟ್ ದ ರೀಸನ್. ಅವನ ಒಂದು ಸ್ಮಾರ್ಟ್ನೆಸ್ ಅಂಡ್ ಒಂದು ಇಂಟೆಲಿಜೆಂಟ್ ನೇಚರ್ ಇಂದ ಅವನು ಸ್ಟ್ಯಾಂಡ್ ಔಟ್ ಆಗ್ತಾ ಇದ್ದಾನೆ, ರೈಟ್? ಸೊ ಈ ತರ ವಿಷಯಕ್ಕೆ ನೀವು ಸ್ಟ್ಯಾಂಡ್ ಔಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಅಂದ್ರೆ ಮೇನ್ ಆಗಿ ಏನಂತಂದ್ರೆ, ಯಾವ ತರ ಮೇನ್ ಆಗಿ ಒಂದು ಆರಾ ಕೊಡ್ತೀರಾ, ಒಂದು ಎನರ್ಜಿ ಕೊಡ್ತೀರಾ ನೀವು ಹೊರಗಡೆ ಜನರಿಗೆ ಅಂದ್ರೆ, ಯು ಆರ್ ಗುಡ್ ಎನಫ್. ಯಾವುದೇ ಸಿಚುವೇಶನ್ ಬಂದು ನಿಮಗೊಂದು ಐಡಿಯಾ ಇದೆ, ನಿಮಗೆ ಕಾಮನ್ ಸೆನ್ಸ್ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ನಿಮ್ಗೆ ನಿಮ್ಮಲ್ಲಿ ಎಲ್ಲಾ ರೀತಿ ಇನ್ಫಾರ್ಮೇಶನ್ಸ್ ಇದೆ. ನೀವು ಡಂಬ್ ಅಂತೂ ಅಲ್ಲ ನೀವು, ಅಂದ್ರೆ ಯು ಆರ್ ವೆರಿ ಇಂಟೆಲಿಜೆಂಟ್ ಅಂಡ್ ಸ್ಮಾರ್ಟ್. ಆ ತರ ಒಂದು ಎನರ್ಜಿ ನೀವು ಜನರಿಗೆ ಕೊಡ್ತೀರಾ ಅಂತಾನೆ ಹೇಳ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ಇವಾಗ ಇನ್ನೊಬ್ರು ಅಟೆನ್ಷನ್ ಸಿಗ್ಲಿ ನನ್ನ ಮೇಲೆ, ಆ ಥರನೂ ಆಡಲ್ಲ. ಇಟ್ಸ್ ಓಕೆ, ಜನರು ನಿಮ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಲಿಲ್ಲ ಅಂದ್ರೂ ದಟ್ ಇಸ್ ಟೋಟಲಿ ಫೈನ್. ನೀವು ಅವರ ಒಂದು ವ್ಯಾಲಿಡೇಷನ್ಗೆ ವೇಟ್ ಮಾಡ್ಕೊಂಡು ಕೂರಲ್ಲ. ದ ಥಿಂಗ್ ಈಸ್ ಯು ಆರ್ ಗುಡ್ ಎನಫ್. ಫಾರ್ ಎನ್ ಎಕ್ಸಾಂಪಲ್, ಜಸ್ಟ್ ಇಮ್ಯಾಜಿನ್, ನೀವು ನಿಮ್ಮ ಗ್ರೂಪ್ ಜೊತೆ ಟ್ರಿಪ್ ಹೋಗಿರ್ತೀರಾ. ಒಂದಷ್ಟು ಜನ ಬರೀ ಫೋಟೋಸ್ ತೆಗೆಸ್ಕೊಳ್ಳೋದ್ರಲ್ಲೇ ಬ್ಯುಸಿ ಇರ್ತಾರೆ. ಬಟ್ ನಿಮಗೆ ಎಲ್ಲಾರ ರೀತಿ ಇರ್ಬೇಕು ಅನ್ನೋದೊಂದಿಲ್ಲ. ನೀವು ನಿಮ್ಮ ಪಾಡಿಗೆ, ಈವನ್ ಟ್ರಿಪ್ಪಿಗೆ ಹೋದಾಗ್ಲೂ ನೀವು ನಿಮ್ಮ ಪಾಡಿಗೆ ನಿಮ್ಮ ಕಿಂಡಲ್ ಇಟ್ಕೊಂಡು ಕೂತಿರ್ತೀರಾ, ಅಂದ್ರೆ ಬುಕ್ ಇಟ್ಕೊಂಡು ಕೂತಿರ್ತೀರಾ. ನಿಮ್ದೇ ಆದ ಒಂದಷ್ಟು ಹಾಬೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತೀರಾ. ಅಂದ್ರೆ ನಿಮಗೆ ಇನ್ನೊಬ್ರು ಬೇಕು ಅಂತ ಇಲ್ಲ ಅಡ್ಜಸ್ಟ್ ಆಗೋದಕ್ಕೆ, ಅಥವಾ ಆ ಒಂದು ಸಿಚುವೇಶನ್ ಅಲ್ಲಿ ಖುಷಿಯಾಗಿರೋದಕ್ಕೆ ಇನ್ನೊಂದಷ್ಟು ಗ್ರೂಪ್ ಬೇಕು, ಗ್ಯಾಂಗ್ ಬೇಕು, ಆ ಥರ ಇಲ್ಲ. ಯು ಆರ್ ಹ್ಯಾಪಿ. ನಿಮ್ ಜೊತೆ ಏನಿದೆ ಅದ್ರಲ್ಲೇ ನೀವು ಹ್ಯಾಪಿ ಆಗಿರ್ತೀರಾ. ಒಬ್ಬೊಬ್ರು ಇರ್ತಾರೆ ಫೋನ್ ಒಳಗೆ ಮುಳುಗೋಗಿರ್ತಾರೆ. ಈವನ್ ದೋ ಅದು ಅವ್ರನ್ನ ಬೋರಿಂಗ್ ಪರ್ಸನಾಲಿಟಿ ತರ ಮಾಡ್ತಾ ಇರಲ್ಲ, ಒಂಥರ ಕೂಲ್ ಪರ್ಸನಾಲಿಟಿ ತರ ಮಾಡ್ತಾ ಇರತ್ತೆ. ಅವ್ರ ಪಾಡಿ ಫೋನಲ್ಲಿ ಇರ್ತಾರೆ. ವಾಟ್ ಎವರ್ ದ ಸಿಚುವೇಶನ್, ಏನಾದ್ರು ಕಷ್ಟದ ಸಿಚುವೇಶನ್ ಬಂತು ಅಂದ್ರೆ ಅವರ ಇಂಟೆಲಿಜೆಂಟ್ ನ ಯೂಸ್ ಮಾಡ್ಕೊಂಡು ಅದನ್ನ ಡೀಲ್ ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ. ದಟ್ ಈಸ್ ಯು, ಗ್ರೂಪ್ 1. ಅಟ್ ದ ಸೇಮ್ ಟೈಮ್ ಮಜಿಷಿಯನ್ ಬಂದ್ಬಿಟ್ಟು ಈ ಒಂದು ಎನರ್ಜಿಗೆ ಇನ್ನೂ ಒಂದು ಸ್ಪೆಸಿಫಿಕ್ ಎನರ್ಜಿ ಜಾಯಿನ್ ಮಾಡ್ತಾ ಇದೆ. ಇಟ್ಸ್ ಲೈಕ್, ಇವಾಗ ಫಾರ್ ಎನ್ ಎಕ್ಸಾಂಪಲ್ ಒಂಥರ ಕುರಿಗಳ ಎಕ್ಸಾಂಪಲ್ ತಗೊಳ್ಳಿ. ನೀವು ಎಲ್ಲಾರು ಒಂದ್ ಕಡೆ ಓಡ್ತಾ ಇದಾರೆ, ನೀವು ಅವರಿಂದ ಓಡೋರಲ್ಲ. ನೀವು ನಿಮ್ಮ ಲೈಫ್ನ ನಿಮ್ಮ ವೇಯಲ್ಲಿ ಡೀಲ್ ಮಾಡ್ತೀರಾ, ನಿಮ್ಮ ವೇಯಲ್ಲಿ ಸಾಲ್ವ್ ಮಾಡ್ತೀರಾ. ಆ ತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ.
ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕೆಫೆಲ್ ಕೂತಿದ್ದೀರಾ, ಅಲ್ಲೊಂದು ವುಮೆನ್ ಇದೆ ಅಥವಾ ಮ್ಯಾನ್ ಇದೆ, ಯಾರೋ ಒಬ್ರು ಹುಡುಗನೋ ಹುಡುಗಿನೋ ಇದ್ದಾರೆ. ಅವ್ರ ಪಾಡಿಗೆ ಬುಕ್ ಓದ್ತಾ ಇರ್ತಾರೆ ಅಥವಾ ಇಯರ್ಫೋನ್ಸ್ ಹಾಕೊಂಡಿರ್ತಾರೆ, ಅವ್ರ ಲ್ಯಾಪ್ಟಾಪ್ ಒಳಗೆ ಮುಳುಗೋಗ್ಬಿಟ್ಟಿರ್ತಾರೆ, ಫುಲ್ಲಿ ಫೋಕಸ್ಡ್ ಆಗಿರ್ತಾರೆ. ಅಂಡ್ ಜನರು ಅವ್ರನ್ನ ನೋಡ್ಬಿಟ್ಟು ಥಿಂಕ್ ಮಾಡ್ತಾರೆ, ಏನಂತ ಥಿಂಕ್ ಮಾಡ್ತಾರೆ, ಓಕೆ ಏನೋ ಸಮಥಿಂಗ್ ಡೀಪ್ ಆಗಿ ಏನೋ ಓದ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಅವ್ರ ಪಾಡಿಗೆ ಖುಷಿಯಾಗಿದ್ದಾರೆ. ಇವಾಗ ಬುಕ್ ಓದ್ತಾ ಇದ್ದಾರೆ, ಓಕೆ ತುಂಬಾ ಸೀರಿಯಸ್ ಆಗಿ ಕ್ಯೂರಿಯಸ್ನೆಸ್ ಇಟ್ಕೊಂಡು ಓದ್ತಾ ಇದ್ದಾರೆ ಬುಕ್ನ. ಅವನನ್ನ ನೋಡಿದಾಗ ಬಿಟ್ ಇನ್ಸ್ಪೈರ್ಡ್ ಆಗ್ತಾರೆ, ಓಕೆ ನಾನು ಕೂಡ ಹಿಂಗೆ ನನ್ನ ಪಾಡಿಗೆ ನನ್ ಖುಷಿಯಾಗಿರ್ಬೇಕು. ಆ ಥರ ಒಂದು ಪೀಪಲ್ಗೆ ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ರೆಸ್ಪೆಕ್ಟ್ ಇರುತ್ತೆ. ಬಿಕಾಸ್ ಅವ್ರ ಪಾಡಿಗೆ ಇರ್ತಾರೆ, ಇನ್ನೊಬ್ರಿಗೆ ತೊಂದ್ರೆನೂ ಕೊಡಲ್ಲ. ಇಟ್ಸ್ ನಾಟ್ ದಟ್ ಇನ್ನೊಬ್ರಿಗೆ ಕಂಫರ್ಟ್ ಕೊಡ್ಬೇಕು ಅನ್ನೋದು ಅಲ್ಲ, ಇನ್ನೊಬ್ರಿಗೆ ತೊಂದ್ರೆನೂ ಕೊಡಲ್ಲ. ದಟ್ ಈಸ್ ದ ಬೆಸ್ಟ್ ಪಾರ್ಟ್, ರೈಟ್? ಸೊ ಈ ತರ ಒಂದು ಎನರ್ಜಿ ಜನರನ್ನ ನೋಡಿದಾಗ ಈ ತರ ಒಂದು ಎನರ್ಜಿನ ನೀವು ಹೊರಗಡೆ ಹಾಕ್ತೀರಾ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದಿದೆ ದೇರ್ ಈಸ್ ಎ ಮೆಡಿಟೇಷನ್ ಮೇನ್ ಆಗಿ ಅಂಡ್ 3 ಆಫ್ ವಾಂಡ್ಸ್ ಎನರ್ಜಿ. ಈ ಒಂದು ಕಾರ್ಡ್ ನ ಟುಗೆದರ್ ಹಾಕಿದ್ರೆ ವೆರಿ ಚಾರ್ಮಿಂಗ್ ಪರ್ಸನ್. ಮೆಡಿಟೇಷನ್ ಅಂತ ಅಂದ್ರೆ ಕ್ವೈಟ್ ಪೀಸ್ ಪರ್ಸನ್. ನಿಮಗೂ ಗೊತ್ತಿಲ್ಲ ಜನರು ನಿಮ್ ಬಗ್ಗೆ ಈ ತರ ಯೋಚನೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮಗೆ ಐಡಿಯಾ ಇದೆ. ಓಕೆ ನಾನು ಈ ತರ ಒಂದು ಪರ್ಸನ್ ಹೌದು, ಅಂಡ್ ಜನರಿಗೆ ಇದ್ರ ಬಗ್ಗೆನೂ ಗೊತ್ತು, ನನಗೆ ಇದ್ರಲ್ಲಿ ಸ್ಪೆಷಲ್ ರೆಸ್ಪೆಕ್ಟ್ ಸಿಗ್ತಾ ಇದೆ ಅಂಡ್ ಐ ಆಮ್ ಫೈನ್ ವಿತ್ ಇಟ್ ಈ ತರ. ಬಟ್ ಈ ಒಂದು ಎನರ್ಜಿ ನಿಮಗೂ ಗೊತ್ತಿಲ್ಲ. ನಿನ್ನ ತುಂಬಾ ಜನ ಸ್ಪಿರಿಚುವಲ್ ಅಂತ ಅನ್ಕೊಂಡಿದ್ದಾರೆ, ವೆರಿ ಸ್ಪಿರಿಚುವಲ್ ಪರ್ಸನ್ ಇವರು. ನೀವೊಂದು ಹೈಯರ್ ಎನರ್ಜಿನೇ ವೈಬ್ರೇಟ್ ಮಾಡ್ತಾ ಇರ್ತೀರ. ಅಂದ್ರೆ ಒಂದು ಸೈಲೆನ್ಸ್ ಅಲ್ಲೂ ಕೂಡ ಒಂದು ಹೈಯರ್ ಎನರ್ಜಿ ಕೊಡ್ತಾ ಇರ್ತೀರಾ. ಇಟ್ಸ್ ಮೋರ್ ಲೈಕ್ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ. ಕೊಡೋದಕ್ಕೂ ಮುಂಚೆ ಅಗೇನ್ ಈ 3 ಆಫ್ ವಾಂಡ್ಸ್ ರೋಲ್ ಹೇಳ್ತೀನಿ ಇಲ್ಲಿ. ಇಟ್ಸ್ ಲೈಕ್ ಜನರನ್ನ ನೋಡಿದಾಗ ನಿಮ್ಮ ಒಂದು ಫ್ಯೂಚರ್ ಗೋಲ್ಸ್, ನಿಮ್ಮ ಒಂದು ಫ್ಯೂಚರ್ ಪ್ಲಾನ್ಸ್, ನೀವು ಆಡೋ ರೀತಿ, ನಿಮ್ಮ ಪರ್ಸ್ನಾಲಿಟಿನೆಲ್ಲ ನೋಡಿದಾಗ ಅವ್ರ ಫ್ಯೂಚರ್ ಬಗ್ಗೆನೂ ಅವಾಗ ಯೋಚನೆ ಮಾಡ್ತಾರೆ. ಮೇ ಬಿ ಐ ಫೀಲ್ ಗ್ರೂಪ್ 1 ಯಾರೆಲ್ಲ ಇದ್ದೀರಾ, ದ ಥಿಂಗ್ ಈಸ್ ಐ ಫೀಲ್ ಯು ಆರ್ ಡೂಯಿಂಗ್ ಸಮಥಿಂಗ್ ಗ್ರೇಟ್. ಏನೋ ಒಂದು ಪ್ರೌಡ್ ತರ, ಏನೋ ಒಂದು ಅಮೇಝಿಂಗ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅಥವಾ ಏನೋ ಒಂದು ಪ್ಲಾನ್ ಇದೆ ನಿಮ್ದೇ ಆದಂಥದ್ದು. ನೀವು ಅನ್ಕೊಂಡಿದ್ದೀರಾ ಇದು ತುಂಬಾ ಜನ ಗೊತ್ತಿಲ್ಲ ಅಂತ, ಬಟ್ ಐ ಫೀಲ್ ತುಂಬಾ ಜನ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ಲೈಫಲ್ಲಿ ಇನ್ಸ್ಪೈರ್ಡ್ ಆಗಿರೋದನ್ನ ನೋಡ್ಬಿಟ್ಟು, ನೀವು ನಿಮ್ಮ ಲೈಫ್ನ ಪ್ಲಾನ್ಡ್ ಆಗಿ ತಗೊಂಡು ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಅವ್ರಿಗೂ ಕೂಡ ಅವರ ಒಂದು ಫ್ಯೂಚರ್ ಮೇಲೆ ಕ್ವೆಶನ್ ಮಾಡ್ತಾ ಇರ್ತಾರೆ. ಓಕೆ ನನ್ನ ಫ್ಯೂಚರ್ ಹೆಂಗಾಗ್ತಾ ಇದೆ, ನಾನು ಕೂಡ ಸ್ವಲ್ಪ ಪ್ಲಾನ್ ಮಾಡಬೇಕು, ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಫಾರ್ ಎನ್ ಎಕ್ಸಾಂಪಲ್ ನೀವೊಂದು ರೂಮ್ ಒಳಗೆ ಎಂಟರ್ ಆಗ್ತೀರಾ, ನಿಮ್ ಸುತ್ತಮುತ್ತ ಒಂದಷ್ಟು ಜನ ಬಂದಿದ್ ಕೂಡಲೇ ಅವರಿಗೆ ಪೀಸ್ ಫೀಲ್ ಆಗುತ್ತೆ. ಸಮ್ಟೈಮ್ಸ್ ಫಾರ್ ಎನ್ ಎಕ್ಸಾಂಪಲ್ ಒಂದಷ್ಟು ಜನರು ಇರ್ತಾರೆ, ನೀವು ಕೂಡ ಫೇಸ್ ಮಾಡಿರ್ತೀರಾ. ಕೆಲವೊಂದಷ್ಟು ಜನರು ಇರ್ತಾರೆ, ನೀವು ಅವ್ರಿಗೇನು ಕ್ಲೋಸ್ ಇರಲ್ಲ, ನೀವು ಅವ್ರಿಗೆ ನಿಮ್ ಕಷ್ಟ ಸುಖ ಏನು ಹೇಳ್ಕೊಂಡಿರಲ್ಲ, ಬಟ್ ಜಸ್ಟ್ ಅವ್ರ ಹತ್ರ ಕೂಡ್ಲೆ ಒಂಥರ ಪೀಸ್ ಫೀಲ್ ಆಗುತ್ತೆ, ಒಂಥರ ನೆಮ್ಮದಿ ಫೀಲ್ ಆಗುತ್ತೆ. ಅವ್ರ ಜೊತೆ ಏನಾದ್ರು ಸ್ವಲ್ಪ ಮಾತಾಡಿದ್ರು ಸಾಕು, ಅವರ್ ಡೇ ಫುಲ್ ಒಂಥರ ಬೆಟರ್ ಫೀಲ್ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಡೇ ಡ್ಯಾಮೇಜ್ಡ್ ಆಗಿ ಹೋಗಿರುತ್ತೆ ಅನ್ಕೊಳ್ಳಿ, ಸಂಜೆ ಮೇಲೆ ಒಂಥರ ಇವ್ರ ಜೊತೆ ಸ್ವಲ್ಪ ಮಾತಾಡಿದ ಕೂಡಲೇ ಬೆಟರ್ ಫೀಲ್ ಆಗುತ್ತೆ. ನೀವು ಒಂಥರ ಹೀಲ್ ಮಾಡ್ತೀರಾ ಜನರಿಗೆ, ನಿಮ್ಮ ಎನರ್ಜಿ ಜನರಿಗೆ ಹೀಲ್ ಮಾಡಿಸುತ್ತೆ. ನಿಮ್ ಪಕ್ಕ ಕೂತ್ರೆ ಸಾಕು ಒಂಥರ ಬೆಟರ್ ಫೀಲ್ ಮಾಡಿಸುತ್ತೆ. ಮೇನ್ ಆಗಿ ಒಂಥರ ಸೆಟಲ್ಡ್ ಫೀಲ್ ಆಗುತ್ತೆ. ನಿಮ್ ಪಕ್ಕ ಇದ್ರೆ ಸಾಕು, ನಿಮ್ ಜೊತೆ ಮಾತಾಡಿದ್ರೆ ಸಾಕು. ಅವ್ರಿಗೆ ಗೊತ್ತಿಲ್ಲ ಯಾಕೆ ನಿಮ್ಮ ಪ್ರೆಸೆನ್ಸ್ ಅಷ್ಟೊಂದು ಪಾಸಿಟಿವ್ ಫೀಲ್ ಕೊಡುತ್ತೆ ಜನರಿಗೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಇಟ್ಸ್ ದಟ್ ನೀವೇನ್ ಜಾಸ್ತಿ ಮಾತು ಆಡಿರಲ್ಲ ಜನರ ಜೊತೆ, ಬಟ್ ನಿಮ್ ಜೊತೆ ಇದ್ರೆ, ನಿಮ್ ಜೊತೆ ಕ್ಲೋಸ್ ಇದ್ರೆ ಪೀಪಲ್ಗೆ ಒಂಥರ ಸೇಫ್ ಫೀಲ್ ಆಗತ್ತೆ. ಅಂಡ್ ನಿಮ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕೂಡಲೇ ನೀವು ಒಂಥರ ಇನ್ಸ್ಪಿರೇಷನ್ ತರ ಆಗೋಗ್ಬಿಡ್ತೀರಾ. ನಿಮ್ಮ ಎನರ್ಜಿಯಿಂದ ಆ ಥರ ಅವ್ರಿಗೆ ಆಗುತ್ತೆ. ಅವ್ರೇನಾಗಿರ್ತಾರೆ, ಓಕೆ ನನ್ನ ಫ್ಯೂಚರ್ ಏನಾಗುತ್ತೋ ಆಗ್ಲಿ, ಏನು ಪ್ಲಾನ್ಸ್ ಇಲ್ಲ, ಹಿಂಗೆಲ್ಲ ಡಿಮೋಟಿವೇಟೆಡ್ ಆಗಿರ್ತಾರೆ. ಬಟ್ ನಿಮ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ ಕೂಡಲೇ ಒಂಥರ ಅವ್ರಿಗೂ ಕೂಡ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ. ಔಟ್ಸೈಡ್ ಲುಕ್ ಅಲ್ಲಿ ನೀವು ಒಂಥರ ಕೂಲ್, ಒಬ್ಬರೇ ಇದ್ರೂ ಕ್ರಿಯೇಟಿವ್ ಆಗೇನೋ ಒಂಥರ ಕೂಲ್ ಚಿಲ್ಡ್ ಆಗಿರ್ತೀರಾ.
ಬಟ್ ನಿಮ್ಮೊಳಗೆ ಒಂಥರ ಪೀಸ್ ಇದೆ. ದೇರ್ ಇಸ್ ಮೋರ್ ಗೋಯಿಂಗ್ ಆನ್ ಆ್ಯಂಡ್ ಪೀಪಲ್ಗೆ ಅದು ಫೀಲ್ ಆಗ್ತದೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್, ರೈಟ್? ಸೊ ಲೆಟ್ ಸಿ ನಿಮ್ಮ ಒಂದು ಸೋಷಿಯಲ್ ಪ್ರೆಸೆನ್ಸ್ ಬಗ್ಗೆ, ಅಂದರೆ ಗ್ರೂಪಲ್ಲಿ ಇರಬೇಕಾದ್ರೆ ಏನು ಪೀಪಲ್ ಜಾಸ್ತಿ ನಿಮ್ಮ ಬಗ್ಗೆ ಅಬ್ಸರ್ವ್ ಮಾಡ್ತಾರೆ ಅಂತ. ಗ್ರೂಪ್ 1, ಗ್ರೂಪಲ್ಲಿ ಇರ್ಬೇಕಾದ್ರೆ ನಿಮ್ಮ ಯಾವ ಒಂದು ಎನರ್ಜಿ ಜನರಿಗೆ ಇಷ್ಟ ಆಗುತ್ತೆ ಅಂತ ನೋಡೋಣ. ಇದನ್ನ ಇವಾಗ ಸ್ವಲ್ಪ ಇಲ್ಲಿ ಇಟ್ಕೊಬಿಡೋಣ. ಆಲ್ ರೈಟ್ ಗೈಸ್, 1 ಸೆಕೆಂಡ್, ಇದನ್ನ ಕರೆಕ್ಟಾಗಿ ಇಟ್ಕೊಬಿಡ್ತೀನಿ. ಅರ್ಧಂಬರ್ಧ ಇಟ್ಕೊಂಡ್ರೆ ನಂಗೂ ಆಗಲ್ಲ. ಓಕೆ, ಸೊ ದೇರ್ ಈಸ್ ಗ್ರೋತ್. ಆಲ್ ರೈಟ್, ಸ್ಪೆಸಿಫಿಕ್ ಮೆಸೇಜ್ ಆ್ಯಂಡ್ ನಿಮ್ಮ ಹಿಡನ್ ಸ್ಟ್ರೆಂತ್, ಯುನೋ ಪೀಪಲ್ ನೋಟಿಸ್ ಮಾಡ್ತಾರೆ ಇದ್ರ ಬಗ್ಗೆ ಆ್ಯಂಡ್ ಅದ್ರ ಬಗ್ಗೆ ರೆಸ್ಪೆಕ್ಟ್ ಇರುತ್ತೆ ಅವ್ರ. ಓಕೆ, there is perception and the best part is both cards green color ಅಲ್ಲಿ ಬಂದಿದೆ. that is the best thing. and ನಿಮ್ಮ ಬಗ್ಗೆ ಇರುವಂತ ಕೆಲವೊಂದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಸಂಪ್ಷನ್ಸ್, ಯುನೋ ಅದು ರಾಂಗ್ ಅಸಂಪ್ಷನ್ಸ್. ನೀವು ಆ ಥರ ಇಲ್ಲ, ಬಟ್ ತುಂಬಾ ಜನ ಅನ್ಕೊಂತಾರೆ ನೀವು ಈ ಥರ, ಬಟ್ ಇನ್ ಜನರಲ್ ನೀವು ಆ ಥರ ಅಲ್ಲ. ಸೊ ಅದೇನು ನೋಡೋಣ. ಗ್ರೂಪ್ 1, ಎರಡು ಬಂದಿದೆ, ಎರಡು ತಗೊಳ್ಳೋದ ನಾನು, ಒಂದೇ ತಗೊಳ್ಳೋದು. ಓಕೆ, ದೇರ್ ಈಸ್ ದ ಎಂಪ್ರೆಸ್. ಓಕೆ, ನನಗೊಂದು ಬ್ರೀಫ್ ಐಡಿಯಾ ಸಿಕ್ಕಿದೆ. ಸೊ ಎಸ್, 1 by 1 ಹೋಗೋಣ. ಓಕೆ, ಸೊ ಫಸ್ಟ್ ಒನ್ ಇಲ್ಲಿ ಏನು ಬಂದಿದೆ, ದೇರ್ ಈಸ್ ಗ್ರೋತ್ ಮೆಸೇಜ್. ಮೇನ್ ಆಗಿ ನಿಮ್ಮ ಸೋಷಿಯಲ್ ಪ್ರೆಸೆನ್ಸ್ ಬಗ್ಗೆ ಇಲ್ಲಿ ಹೇಳ್ತಾ ಇದೆ. ಆಲ್ ರೈಟ್, ವೆರಿ ಬ್ಯೂಟಿಫುಲ್ ಮೆಸೇಜ್ ಇದು, ನಾನು ಹೇಳ್ತಾ ಇದ್ದೀನಿ ಇವಾಗಲೇ. ಸೊ ಜನರು ನಿನ್ನ ನೋಡಿದಾಗ ನೀವೊಂಥರ ಗ್ರೋಯಿಂಗ್ ಸೋಲ್ ಥರ ನೋಡ್ತಾರೆ. ನೀವು ಕ್ವೈಟ್ ಆಗಿದ್ರೂ ಒಂಥರ ನಿಮ್ಮ ಎನರ್ಜಿ ಒಂಥರ ಸ್ಟ್ಯಾಂಡ್ ಔಟ್ ಆಗ್ತಾ ಇರತ್ತೆ. ಇನ್ ಗ್ರೂಪ್ ಸೆಟ್ಟಿಂಗ್, ಗ್ರೂಪ್ಸ್ ಅಲ್ಲಿ ಇರ್ಬೇಕಾದ್ರೆ ಮೇನ್ ಆಗಿ ನಿಮ್ಮನ್ನ ನೋಡಿದಾಗ ನಾನು ಮುಂಚೆನೆ ಹೇಳ್ದಂಗೆ ವೆರಿ ಇಂಟೆಲಿಜೆಂಟ್, ಥಾಟ್ಫುಲ್ ಪರ್ಸನ್ ತರ ನೋಡ್ತಾರೆ. ನೀವು ಸೈಲೆಂಟ್ ಆಗಿದ್ರು ನಿಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತೆ, ಜನರನ್ನ ನಿಮ್ ಜೊತೆ ಸೆಳೀತಾ ಇರತ್ತೆ. ಅಟ್ ದ ಸೇಮ್ ಟೈಮ್ ನೀವು ತುಂಬಾ ಡಾಮಿನೇಟ್ ಮಾಡಕ್ಕೂ ಟ್ರೈ ಮಾಡ್ತಾ ಇರಲ್ಲ. ಏನೋ ನಾನಿದ್ದೀನಿ, ನಾನೊಬ್ರು ಇಲ್ಲಿ ಇದೀನಿ, ಈ ತರ ತುಂಬಾ ಡಾಮಿನೇಟ್ ಮಾಡೋದಕ್ಕೂ ಟ್ರೈ ಮಾಡ್ತಾ ಇರಲ್ಲ. ಬಟ್ ಪೀಪಲ್ ನಿಮ್ನ ಅಬ್ಸರ್ವ್ ಮಾಡ್ತಾರೆ. ತುಂಬಾ ಲೌಡ್ ಆಗಿ ಏನ್ ಕಿರ್ಚಾಡ್ತಾ ಇರಲ್ಲ, ಬಟ್ ಇನ್ನ ನೋಡಿದ ಕೂಡಲೇ ಒಂದು ಓಕೆ, ನಿಮ್ಮಲ್ಲಿ ಒಂದು ಪೊಟೆನ್ಷಿಯಲ್ ಇದೆ, ನಿಮ್ಗೇನೋ ಒಂದು ಪರ್ಪಸ್ ಇದೆ, ನೀವಿಲ್ಲಿ ಸುಮ್ಮನೆ ಬರ್ಲಿಲ್ಲ, ಟೈಮ್ ಪಾಸ್ ಮಾಡಕ್ ಇಲ್ಲಿಗೆ ಬರ್ಲಿಲ್ಲ, ನಿಮಗೆ ಇಲ್ಲಿಂದ ಏನೋ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಫಾರ್ ಅನ್ ಎಕ್ಸಾಂಪಲ್, ಒಂದು ಟೀಮ್ ಮೀಟಿಂಗ್ ಇರುತ್ತೆ ಅನ್ಕೊಳ್ಳಿ. ನೀವೇನ್ ಫಸ್ಟೇ ಮಾತಾಡಲ್ಲ ಜೋರಾಗಿ, ಬಟ್ ನೀವು ಮಾತಾಡಿದಾಗ, ಪಾಯಿಂಟ್ಸ್ ರೈಸ್ ಮಾಡಿದಾಗ ಆ ಎನರ್ಜಿ ಇರುತ್ತಲ್ವಾ, ಪೀಪಲ್ಗೆ ಗೊತ್ತಾಗುತ್ತೆ, ಓಕೆ ನೀವು ಡೇ ಬೈ ಡೇ ಲೆವೆಲ್ ಅಪ್ ಆಗ್ತಾ ಇದ್ದೀರಾ. ಇಟ್ ಇಸ್ ನಾಟ್ ದಟ್ ನಿಮ್ಮಿಂದ ಇನ್ನೊಬ್ರಿಗೆ ಎಫೆಕ್ಟ್ ಆಗ್ತಾ ಇದೆಯಾ ಆ ಥರ ಅಲ್ಲ, ಬಟ್ ನಿಮ್ಮಲ್ಲಿ ಏನೋ ಒಂದು ಗ್ರೋತ್ ಆಗ್ತಾ ಇದೆ, ನಿಮ್ಮ ಪರ್ಸನಾಲಿಟಿಲಿ ಗ್ರೋತ್ ಆಗ್ತಾ ಇದೆ, ನಿಮ್ಮ ಇಂಟೆನ್ಷನ್ ಅಲ್ಲಿ ಗ್ರೋತ್ ಆಗ್ತಾ ಇದೆ, ನಿಮ್ಮ ಸ್ಮಾರ್ಟ್ನೆಸ್ ಅಲ್ಲಿ ಗ್ರೋತ್ ಆಗ್ತಾ ಇದೆ. ಅವ್ರಿಗೆ ಡೇ ಬೈ ಡೇ ನಿಮ್ಮ ಒಂದು ಗ್ರೋತ್ ನೆಕ್ಸ್ಟ್ ಲೆವೆಲ್ನ ಅಬ್ಸರ್ವ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಇಟ್ಸ್ ಲೈಕ್ ಈವನ್ ದೋ ನೀವು ಇಂಟ್ರೋವರ್ಟ್, ತುಂಬಾ ಜನ ಗ್ರೂಪ್ 1 ನನಗೆ ಫೀಲ್ ಬರ್ತಾ ಇದೆ, ನೀವು ಇಂಟ್ರೋವರ್ಟ್ ಆಗಿದ್ರು ನಿಮ್ಮಲ್ಲಿ ಆ ಲೀಡರ್ ಕ್ವಾಲಿಟೀಸ್ ಇರುತ್ತೆ. ನಾವು ಅನ್ಕೊಂತೀವಿ ಲೀಡರ್ ಆಗಿದ್ ಕೂಡಲೇ ಎಕ್ಸ್ಟ್ರೋವರ್ಟ್ ಆಗಿರ್ಬೇಕು, ಜನರನ್ನ ಮಾತಾಡಿಸ್ಬೇಕು, ಹೈಲೈಟ್ ಆಗ್ಬೇಕು, ಒಂದು ಗ್ರೂಪ್ ನ ಕ್ಯಾರಿ ಮಾಡ್ಕೊಂಡು ಹೋಗೋ ತರ ಇರಬೇಕು. ಇದೆಲ್ಲ ನಮಗೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಸಿಕ್ಕಿರೋ ಡೆಫಿನೇಷನ್. ಬಟ್ ಲೆಟ್ ಮಿ ಟೆಲ್ ಯು, ನಿಮ್ಮ ಒಂದು ಪ್ರೆಸೆನ್ಸ್ ಅಲೋನ್, ನೀವು ಒಬ್ಬರೇ ಇದ್ರೂ ಸಾಕು, ನೀವು ಒಬ್ಬರೇ ಯಾವ್ದಾರ ಒಂದು ಬಿಗ್ ಸಿಚುವೇಶನ್ ಡೀಲ್ ಮಾಡೋಷ್ಟು ಕೆಪಾಸಿಟಿ ನಿಮಗಿದೆ. ನಿಮಗೆ ಒಂದು ಗ್ರೂಪ್ ಬೇಕು ಅಂತ ಇಲ್ಲ ಹೈಲೈಟ್ ಆಗೋದಕ್ಕೆ, ಅಥವಾ ನಿಮ್ಮ ಕ್ವಾಲಿಟೀಸ್ನ ತೋರಿಸೋದಕ್ಕೆ, ಕ್ಯಾರೆಕ್ಟರಿಸ್ಟಿಕ್ನ ತೋರಿಸೋದಕ್ಕೆ ನಿಮಗೊಂದು ಗ್ರೂಪೇ ಬೇಕು ಅಂತ ಇಲ್ಲ. ನೀವು ಒಬ್ಬರೇ ಇದ್ರೂ ಸಾಕು, ನೀವು ಒಂಥರ ಹೈಲೈಟ್ ಆಗ್ತೀರಾ. ದಟ್ ಈಸ್ ಯು. ಓಕೆ, ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಆ್ಯಂಡ್
ನಿಮ್ಮ ಹಿಡನ್ ಸ್ಟ್ರೆಂತ್ ಜನರು ಅದನ್ನ ಅಡ್ಮೈರ್ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ, ಬಟ್ ಯಾವತ್ತೂ ನಿಮಗೆ ಇದ್ರ ಬಗ್ಗೆ ಹೇಳಿಲ್ಲ. ಸೊ ಸೈಲೆಂಟ್ ಆಗಿ ಇದನ್ನ ಅಬ್ಸರ್ವ್ ಮಾಡಿದರೆ ಸೈಲೆಂಟ್ ಆಗಿ ರೆಸ್ಪೆಕ್ಟ್ ಮಾಡ್ತಾರೆ. ದಟ್ ಈಸ್ ಪರ್ಸೆಪ್ಷನ್. ಮೇ ಬಿ ಎಲ್ಲ ಸಿಚುವೇಶನ್ ಅಲ್ಲೂ ನೀವೆಲ್ಲರನ್ನೂ ಮುಂಚೆನೆ ಹೇಳ್ದಂಗೆ ನೀವು ಎಲ್ಲಾರು ಎ ಅಂದ್ರು ಅಂತ ನೀವು ಎ ಅನ್ನಲ್ಲ. ನಿಮ್ದೊಂಥರ ಆನ್ಸರೇ ಡಿಫ್ರೆಂಟ್. ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಆನ್ಸರ್ ಇರುತ್ತೆ. ಇವಾಗ ಲುಕ್ ಎಟ್ ದಾಟ್ ಪಬ್ಲಿಕ್ ಟಿವಿ ಆಂಕರ್ ಅನ್ಸುತ್ತೆ ರಂಗಣ್ಣ, ಐ ಗೆಸ್. ಸಿ, ಅವರಲ್ಲಿ ಒಂದು ಯೂನಿಕ್ನೆಸ್ ನೋಡಿದ್ದೀನಿ ನಾನು. ದ ಥಿಂಗ್ ಇಸ್, ಎಲ್ಲರೂ ಎ ಅಂತ ಇದ್ರೆ ಅವ್ರು ಎ ಅನ್ನಲ್ಲ. ಸಮ್ಟೈಮ್ಸ್ ಅವರೊಂದು ಒಂದು ಯೂನಿಕ್ ವೇ, ಡಿಫ್ರೆಂಟ್ ವೇ ಅಲ್ಲೇ ಪುಟ್ ಔಟ್ ಮಾಡ್ತಾರೆ ಒಪಿನಿಯನ್. ಅವರ ಒಂದು ಪರ್ಸೆಪ್ಷನ್ ಇರುತ್ತೆ ಎವ್ರಿ ವೇ. ಡಸಂಟ್ ಮ್ಯಾಟರ್ ಅವರು ಪಬ್ಲಿಕ್ ಮುಂದೆ ಕೂತಿದ್ದಾರೆ, ನ್ಯೂಸ್ ರಿಪೋರ್ಟರ್, ಡಸಂಟ್ ಮ್ಯಾಟರ್ ಎಲ್ಲಿ ಸತ್ಯ ಇದೆ, ಎಲ್ಲಿ ಅವ್ರಿಗೆ ಸರಿ ಅನ್ಸುತ್ತೆ ಅದನ್ನ ಅವ್ರು ರೈಸ್ ಮಾಡ್ತಾರೆ. ರೈಟ್, ದಟ್ ಈಸ್ ಕಾಲ್ಡ್ ಪರ್ಸೆಪ್ಷನ್. ಸೊ ಒಂಥರ ನೀವು ಜನರದ್ದು ಎಮೋಷನ್ಸ್ನ ಅರ್ಥ ಮಾಡ್ಕೊಂತೀರ ಎಟ್ ದ ಸೇಮ್ ಟೈಮ್. ಆ್ಯಂಡ್ ನಿಮ್ದೇ ಆದ ಮೋಟಿವ್ಸ್ ಇದೆ. ನಿಮಗೆ ಬೇರೆಯವ್ರು ಬಂದು ಹೇಳಬೇಕು, ಗೈಡ್ ಮಾಡಬೇಕು, ಅವ್ರು ಹೇಳಿದ್ಮೇಲೆ ನೀವೇನೋ ಒಂದು ಮಾಡೋದು, ಆ ಥರ ಅಲ್ಲ. ಇಟ್ಸ್ ಲೈಕ್ ನಿಮ್ಮ ಒಂದು ಕ್ವೈಟ್ ನೇಚರ್, ಎಮೋಷ್ನಲಿ ಕ್ವೈಟ್ ನೇಚರ್ ಜನರದ್ದು ರೆಸ್ಪೆಕ್ಟ್ನ ಎಳ್ಕೊಂತ ಇದೆ. ಫಾರ್ ಅನ್ ಎಕ್ಸಾಂಪಲ್, ಸಿ, ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಇಟ್ಸ್ ಲೈಕ್ ಐ ಫೀಲ್ ನಿಮಗೊಂದು ಇಂಟ್ಯೂಷನ್ ಇದೆ. ಇವಾಗ ಏನಾಗುತ್ತೆ, ಈವನ್ ದೋ ನೀವು ನಿಮ್ಮ ಪಕ್ಕದವರು ಅಥವಾ ನಿಮ್ಮ ಗ್ರೂಪಲ್ಲಿ ಇರಬೇಕಾದ್ರೆ ಏನೋ ನಿಮ್ಮ ಪಕ್ಕದಲ್ಲಿ ಒಬ್ರು ಕೂತಿರ್ತಾರೆ ಅಷ್ಟೇ, ಜಸ್ಟ್ ಬಿಕಾಸ್ ಸ್ವಲ್ಪ ಅವ್ರು ಮಾತಾಡಿದ ಕೂಡಲೇ ನಿಮಗೆ ಅರ್ಥ ಆಗ್ಬಿಡುತ್ತೆ ಅವ್ರು ಎಮೋಷ್ನಲಿ ಯಾವ ಒಂದು ಸಿಚುವೇಶನ್ ಹೋಗ್ತಾ ಇದ್ದಾರೆ, ನಾನು ಅವ್ರಿಗೆ ಹೆಂಗೆ ರೆಸ್ಪಾಂಡ್ ಮಾಡಬೇಕು, ಹೆಂಗೆ ರೆಸ್ಪಾಂಡ್ ಮಾಡಿದ್ರೆ ಅವ್ರಿಗೆ ಬೆಟರ್ ಫೀಲ್ ಆಗುತ್ತೆ, ಏನೋ ಈ ಥರ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಡ್ತೀರಾ. ಅವರೇ ಕ್ವೆಶನ್ ಮಾಡ್ಕೊಂತ ಇರ್ತಾರೆ, ನಾನು ಎಷ್ಟು ಈಸಿಯಾಗಿ ಇವ್ರು ಅರ್ಥ ಮಾಡ್ಕೊಬಿಟ್ರು. ಐ ಫೀಲ್ ನೀವು ಮೇ ಬಿ ಇಟ್ಸ್ ಬಿಕಾಸ್ ನಿಮ್ಮಲ್ಲಿರೋ ಇಂಟೆಲಿಜೆಂಟ್ ನೇಚರ್ ಆಗಿರ್ಬೋದು, ನಿಮ್ಮ ಒಂದು ತುಂಬ ಬುಕ್ ಓದಿರೋದ್ರಿಂದ, ತುಂಬ ನಾಲೆಜ್ ಇರೋದ್ರಿಂದ ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಮೇ ಬಿ ಇನ್ನೊಬ್ರಿಗೆ ಏನು ಹೇಳಿದ್ರೆ ಹರ್ಟ್ ಆಗುತ್ತೆ, ಇನ್ನೊಬ್ರು ಯಾವ ಥರ ಯೋಚನೆ ಮಾಡ್ತಾ ಇರ್ತಾರೆ. ಮೇ ಬಿ ತುಂಬ ಜನ ಸೈಕಾಲಜಿ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಇಲ್ಲಿ ನಾನು, ಗ್ರೂಪ್ 1. ಬಟ್ ದಿಸ್ ಈಸ್ ಯು. ತುಂಬ ಜನಕ್ಕೆ ನಿಮ್ಮ ಥರ ಆಗಬೇಕು. ಬಿಕಾಸ್ ಈ ಒಂದು ಮೆಸೇಜಲ್ಲಿ ಈ ಲೇಡಿಗೆ ಅಲ್ಲಿ ಏನೋ ಒಂದು ಸ್ಪೆಷಲ್ ಥಿಂಗ್ ಕಾಣಿಸ್ತಾ ಇದೆ. ಮೇ ಬಿ ಆ ಸ್ಪೆಷಲ್ ಥಿಂಗ್ ಎಲ್ಲರಿಗೂ ಕಾಣಲ್ಲ, ಇವಳಿಗೆ ಏನೋ ಒಂದು ಪವರ್ ಇರೋದಕ್ಕೆ ಅದು ಕಾಣ್ತಾ ಇರೋದು. ಸೊ ಐ ಫೀಲ್ ಯು ಡೀಪ್ಲಿ ಅಂಡರ್ಸ್ಟ್ಯಾಂಡ್ ಪೀಪಲ್ದು ಫೀಲಿಂಗ್ಸ್, ಎಮೋಷನ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಾ. ದಟ್ ಈಸ್ ಯು. ಓಕೆ, ಸೊ ಲೆಟ್ಸ್ ಕಮ್ ಟು ದ ಇಂಟ್ರೆಸ್ಟಿಂಗ್ ಪಾರ್ಟ್. ನಿಮ್ಮ ಬಗ್ಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ ಕೆಲವೊಂದೊಂದು ಜನರಿಗೆ. ಏನದು? ದೇರ್ ಇಸ್ ಎಂಪ್ರೆಸ್ ಟ್ಯಾರೋ. ಸೊ ಎಂಪ್ರೆಸ್ ಮೇಯ್ನಾಗಿ ಏನು ಹೇಳುತ್ತೆ? ಓಕೆ, ಮೇಯ್ನಾಗಿ ನಿಮ್ಮ ಒಂದು ಪರ್ಸ್ನಾಲಿಟಿ ಹೆಂಗೆ ಅಂತ ಅಂದರೆ, ಏನೋ ನ್ಯಾಚುರಲ್ ಬ್ಯೂಟಿ ಇದೆ. ಇಟ್ಸ್ ನಾಟ್ ದಟ್ ಮೇಕಪ್ ಮಾಡಿಕೊಂಡು ಫುಲ್ ಡ್ರೆಸ್ಅಪ್ ಆಗಿಬಿಟ್ಟೆ ರೆಡಿ ಆಗಬೇಕು, ಏನೋ ಆ ಥರ ಏನಿಲ್ಲ. ನ್ಯಾಚುರಲ್ ಬ್ಯೂಟಿ ಇದೆ. ಏನೋ ಬೇಸಿಕ್ ಗ್ರೂಮಿಂಗ್ ಮಾಡ್ಕೊತೀರಾ ನೀವು. ಏನೋ ತಲೆ ಚೆನ್ನಾಗಿ ಸೆಟ್ ಮಾಡ್ಕೊಂಡು ಹೋಗೋದು, ಒಂದು ಸ್ವಲ್ಪ ಬೇಸಿಕ್ ಮಾಯಿಶ್ಚರೈಸರ್, ಮ್ಯಾಚಿಂಗ್ ಶೂಸ್, ಮ್ಯಾಚಿಂಗ್ ಏನೋ ವಾಚ್, ಏನೋ ಒಂದು ಬೇಸಿಕ್ ಮಾಡ್ಕೊಂಡು ಹೋಗ್ತೀರಾ ನೀವು. ಮಾಡ್ಕೊಂಡು ಹೋಗಲ್ಲ ಅಂತ ಅಲ್ಲ. ಸೊ ಇದನ್ನ ಜನರು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ರೈಟ್? ಆ ಬ್ಯೂಟಿನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದನ್ನ ನೋಡ್ಬಿಟ್ಟು ತುಂಬಾ ಜನ ಅನ್ಕೊಂತಾರೆ, ಓಕೆ ನೀವು ಬೇಗ ಮಿಂಗಲ್ ಆಗ್ಬಿಡ್ತೀರಾ, ನಿಮ್ಮನ್ನ ಮಾತಾಡ್ಸಿದ ಕೂಡಲೇ ನೀವು ರೆಸ್ಪಾಂಡ್ ಮಾಡ್ತೀರಾ, ಮೇ ಬಿ ಈಸಿಲಿ ಅವೈಲೇಬಲ್ ಆಗ್ತೀರಾ ನೀವು, ಬೇಗ ನೀವು ನಿಮ್ಮ ಜೊತೆ ಇರೋರ ಜೊತೆ ನೀವು ಮೇ ಬಿ ಈಸಿಯಾಗಿ ಓಪನ್ ಅಪ್ ಆಗ್ತೀರಾ, ಕಂಫರ್ಟ್ನೆಸ್ ಕೊಡ್ತೀರಾ. ಇದೆಲ್ಲ ನಿಮ್ಮ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರೋದು. ಏನೋ ಒಂಥರ ಸಾಫ್ಟ್ ನೇಚರ್, ನೀವು ಸಾಫ್ಟ್ ಪರ್ಸನ್ ಆಗಿ ಹೊರಗಡೆ ಕಾಣಿಸ್ತೀರಾ. ಓಕೆ, ಆ ಒಂದು ಸಾಫ್ಟ್ ಪರ್ಸ್ನಾಲಿಟಿನ ನೋಡ್ಬಿಟ್ಟು ಓಕೆ ಇವರು ಸಾಫ್ಟ್ ಪರ್ಸನ್ನೇ ಇರ್ಬೋದು, ಈ ಥರ ನಿಮ್ಮ ಬಗ್ಗೆ ಯೋಚನೆ ಇದೆ. ಏನೋ ಯು ಆರ್ ಜಸ್ಟ್ ಜೆಂಟಲ್ ಲವಿಂಗ್ ಪರ್ಸನ್. ಐ ಥಿಂಕ್ ಎಲ್ಲ ಜೊತೆ ನೀವು ಕ್ಲೋಸ್ ಆಗ್ತೀರಾ, ಎಲ್ಲ ಜೊತೆ ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತೀರಾ, ಈ ಥರ ಒಂದು ಥಾಟ್ ಇದೆ. ಮೇ ಬಿ ಇಟ್ಸ್ ಬಿಕಾಸ್
ಸಮ್ಟೈಮ್ಸ್ ಓವರ್ಲಿ ಕೇರಿಂಗ್ ತರ ನೀವು ಕೇರ್ ಮಾಡ್ತೀರಾ ತುಂಬಾ, ಬಿಕಾಸ್ ಎಂಪ್ರೆಸ್ ಅಂದ್ರೆ ಒಂದು ನರ್ಚರಿಂಗ್ ನೇಚರ್ ಅಲ್ವಾ, ಈಸಿಲಿ ಅವೈಲೇಬಲ್ ಆಗ್ತೀರಾ, ಈ ತರ ಎಲ್ಲ ಥಾಟ್ ಇದೆ. ಫಾರ್ ಅನ್ ಎಕ್ಸಾಂಪಲ್, ಸಮ್ಟೈಮ್ಸ್ ಏನಾಗುತ್ತೆ, ಒಬ್ಬೊಬ್ರು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಓಕೆ ಇವ್ರ ಜೊತೆ ಜಸ್ಟ್ ಬಿಕಾಸ್ ನಿಮ್ಮ ಸುತ್ತ ಒಂದು ಸ್ಪಿರಿಚುವಲ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ, ಜನರಿಗೆ ಫೀಲ್ ಆಗ್ಬೋದು, ಓಕೆ ನನ್ನ ಕಷ್ಟ ಹೇಳ್ಕೊಂಡ್ರೆ ಮೇ ಬಿ ಇವ್ರು ನನ್ನ ಕೇಳಿಸ್ಕೊಂತಾರೆ ಇವರು, ಈ ತರ ಥಾಟ್ಸ್ ಇದೆ. ನೀವು ಮ್ಯಾಟರ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಾ, ಟೈಮ್ ಕೊಡ್ತೀರಾ ಅಂತ ಅನ್ಕೊಂತಾರೆ. ಬಟ್ ನೀವ್ ಯಾವ ತರ ಅಂದ್ರೆ, ಆಸ್ ಐ ಟೋಲ್ಡ್ ಯು ಆರ್ ಇಂಟ್ರೋವರ್ಟ್, ಅದಕ್ಕೇನೆ ನೀವು ಒಂದು ಬೌಂಡ್ರಿನ ಹಾಕೋಬಿಡ್ತೀರಾ ಮುಂಚೆನೆ. ಅದನ್ನ ನೋಡ್ಬಿಟ್ಟು ಅವರಿಗೆ ಶಾಕ್ ಆಗತ್ತೆ, ಬಿಕಾಸ್ ನೀವು ತುಂಬಾ ಕೈಂಡ್ ಪರ್ಸನ್. ಇಟ್ಸ್ ನಾಟ್ ದಟ್ ನೀವು ಕೈಂಡ್ ಅಲ್ಲ ಅಂತ ಅಲ್ಲ, ಬಟ್ ಆ ಕೈಂಡ್ನೆಸ್ ಯಾರಿಗೆ ತೋರಿಸ್ಬೇಕು ಅವ್ರಿಗೆ ಮಾತ್ರ ತೋರಿಸ್ತೀರಾ, ಸಿಕ್ದವ್ರ ಜೊತೆ ಎಲ್ಲ ಕ್ಲೋಸ್ ಆಗಲ್ಲ. ಯು ಆರ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್. ಸೊ ಒಂದು ಗ್ರೂಪ್ ಅಲ್ಲಿ ಒಂಥರ ಕ್ವೈಟ್ಲಿ ಬ್ಲೂಮಿಂಗ್ ಇಂಟ್ರೋವರ್ಟ್ ಪ್ರೆಸೆನ್ಸ್ ಕೊಡ್ತೀರಾ ನೀವು. ನಿಮ್ಮ ಇನ್ನರ್ ಕ್ಲಾರಿಟಿ, ನಿಮ್ಮ ಇಂಟ್ಯೂಷನ್ ತುಂಬಾ ಜನಕ್ಕೆ ಶಾಕಿಂಗ್ ತರಾನು ಫೀಲ್ ಆಗಿದೆ. ಅಂಡ್ ನಿಮ್ಮ ಒಂದು ಸಾಫ್ಟ್ ನೇಚರ್ ಸುತ್ತ ಹೊರಗೆ ಒಂದು ಸ್ಟೀಲ್ ತರ ಬೌಂಡ್ರಿ ಹಾಕೊಂಡಿದ್ದೀರಾ. ದಟ್ ಈಸ್ ವೆರಿ ಮಚ್, ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ತುಂಬಾ ಜನ ಅನ್ಕೊಂತಾರೆ ನೀವು ಮಾತಾಡ್ಸಿದ ಕೂಡಲೇ ನೀವು ಮಾತಾಡ್ತೀರಾ, ಮೇ ಬಿ ನೀವು ನೋಡಕ್ ತುಂಬಾ ಕ್ಯೂಟ್ ಆಗಿದ್ದೀರಾ, ಅಥವಾ ತುಂಬಾ ಸಾಫ್ಟ್ ಫೇಸ್ ಇದೆ ಅನ್ಸುತ್ತೆ, ನೋಡಿದ ಕೂಡಲೇ ಓಕೆ ಮಾತಾಡ್ಸ್ಕೊಳ್ಳೆ ಮಾತಾಡ್ತಾರೆ ಅಂತ ಅನ್ಕೊಂತಾರೆ. ಬಟ್ ಯಾವಾಗ ನೀವು ಮಾತಾಡ್ಸಲ್ಲ, ಯಾವಾಗ ನೀವು ಬೌಂಡ್ರಿ ಹಾಕೊಂತೀರಾ, ಅದು ಜನರಿಗೆ ತುಂಬಾನೇ ಶಾಕಿಂಗ್ ತರ ಅನ್ಸುತ್ತೆ. ಸೊ ಗ್ರೂಪ್ 1, ದಟ್ ವಾಸ್ ರಿಯಲಿ ಬ್ಯೂಟಿಫುಲ್ ರೀಡಿಂಗ್. ನಿಮ್ ಬಗ್ಗೆ ಜನರು ಏನ್ ಅನ್ಕೊಂತಾ ಇದಾರೆ ಅಂತ, ಏನನ್ಸ್ತು ಅಂತ ಹೇಳಿ ರೈಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ. ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ. ನಿಮ್ಮ ಔಟರ್ ಇಮೇಜ್, ಜನರು ನಿಮ್ಮ ಬಗ್ಗೆ ಏನ್ ಅನ್ಕೊಂತಾರೆ, ನಿಮ್ಮ ಫಸ್ಟ್ ಇಂಪ್ರೆಷನ್, ನಿಮ್ಮ ಒಂದು ಇನ್ನರ್ ಎನರ್ಜಿ, ನಿಮ್ಮ ಸೋಷಿಯಲ್ ಪ್ರೆಸೆನ್ಸ್, ನಿಮ್ಮ ಒಂದು ಹಿಡನ್ ಸ್ಟ್ರೆಂತ್, ಅಂಡ್ ಏನಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಬಗ್ಗೆ ಜನರಿಗೆ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಸೊ ಲೆಟ್ಸ್ ಸಿ ಗ್ರೂಪ್ 2, ನಿಮ್ಮ ಔಟರ್ ಇಮೇಜ್, ಜನರಿಗೆ ನಿಮ್ಮ ಮೇಲೆ ಫಸ್ಟ್ ಇಂಪ್ರೆಷನ್ ಏನ್ ಬರುತ್ತೆ ಅಂತ. ದೆರ್ ಈಸ್ ಎ ಅಂಡ್ ಸ್ಯಾಜಿಟೇರಿಯಸ್ ವೈಬ್ ಸಿಗ್ತಾ ಇದೆ, ರೈಟ್. ಇದ್ರ ಜೊತೆಗೆ ನಾವು ಜಸ್ಟ್ ಮಿನಿಟ್ ಗೈಸ್, ಆಲ್ರೈಟ್. ಸೊ ಇದ್ರ ಜೊತೆಗೆ ನಾವು ಟ್ಯಾರೋ ಕಾರ್ಡ್ ಕೂಡ ಫುಲ್ ಮಾಡೋಣ. ಫಸ್ಟ್ ಇಂಪ್ರೆಷನ್ about you. Whoa. ಎರಡೆರಡು ಬರ್ತಾ ಇದೆ, ಎರಡೆರಡು ತಕ್ಕೊಳ್ಳಲ್ಲ. ಓಕೆ, there is justice. ಓಕೆ, ನಿಮ್ಮ ಇನ್ನರ್ ಎನರ್ಜಿ, ನಿಮಗೂ ಗೊತ್ತಿಲ್ಲ ಜನರು ನಿಮ್ಮ ಬಗ್ಗೆ ಹಿಂಗೆ ಅನ್ಕೊಂಡಿದ್ದಾರೆ ಅಂತ. ಆ ಥರದ್ದು ಏನಿದೆ ನಿಮಗೂ ಗೊತ್ತಿಲ್ದನೇ ಇರೋದು. ವಾವ್, ಬ್ಯೂಟಿಫುಲ್. ನಂಗೆ ಈ ಥರ ಕಲರ್ ಕಾರ್ಡ್ಸ್ ಇದ್ರೆ ರಿಯಲಿ ಲವ್ ಇಟ್. ಯಾರಿಗಾದ್ರೂ ಸೆಂಡ್ ಮಾಡಬೇಕು ಕಾರ್ಡ್ಸ್ ಅನ್ಸಿದ್ರೆ ಡೆಫಿನೆಟ್ಲಿ ಸೆಂಡ್ ಮಾಡ್ಬೋದು. ನಾನು ಅಡ್ರೆಸ್ನ ಹಾಕ್ತೀನಿ, ಆಲ್ ರೈಟ್. ಬಿಕಾಸ್ ನಾನು ಈ ಥರದ ಕಾರ್ಡ್ಸ್ನ ಹುಡುಕ್ತೀನಿ, ನಂಗೆ ಸಿಗಲ್ಲ. ಬಟ್ ಯಾ, ಓಕೆ. ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಏನಿದೆ. ಸರ್ಪ್ರೈಸಿಂಗ್, ನಿಮಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ ಜನರು ಹಿಂಗೆ ಅನ್ಕೊಂತಾ ಇದ್ದಾರೆ ಅನ್ನೋದು. ವಾವ್, 2 of Cups, ಬ್ಯೂಟಿಫುಲ್ ಎನರ್ಜಿ. ವಾವ್, ವೆರಿ ವೆರಿ ಬ್ಯೂಟಿಫುಲ್ ಎನರ್ಜಿ. ಸೊ ನೋಡೋಣ. ಮೇನ್ ಆಗಿ ಗೈಸ್, ಓಕೆ, ಫಸ್ಟ್ ಆಫ್ ಆಲ್ ಈ ಒಂದು ಬುಕ್ಕಿಂದ ಮೀನಿಂಗ್ಸ್ ನೋಡ್ಕೊಳ್ಳೋಣ. ಎ ಆರ್ಕರ್ ಇದೆ. ಯಾ, ಫೋಕಸ್, ಇಂಟೆನ್ಷನ್, ಈಸ್, ಅಂಡ್
ಇದಕ್ಕಿರೋದು ಸೈಕ್ಲಿಸ್ಟ್, ಸೆಲ್ಫ್ ಡೈರೆಕ್ಟೆಡ್ ಮೋಷನ್, ಕೂಲ್ ಹ್ಯಾಟ್ಸ್. ಅಂದ್ರೆ ಮೇನ್ ಆಗಿ ನಂಗೆ ಒಂದ್ ಮೆಸೇಜ್ ಪಾಪ್ಔಟ್ ಆಗ್ತಾ ಇರೋದು, ಫಸ್ಟ್ ಆಫ್ ಆಲ್ ನಿಮ್ನ ಏನೋ ಫಸ್ಟ್ ಅಪಿಯರೆನ್ಸ್ ನೋಡಿದಾಗ ವೆರಿ ಕೋಲ್ಡ್ ಹಾರ್ಟೆಡ್, ವೆರಿ ಎಕ್ಸ್ಟ್ರೋವರ್ಟ್. ಇವರು ಕೆಲವೊಬ್ಬೊಬ್ರ ಜೊತೆ ಮಾತ್ರ ಮಾತಾಡ್ಸೋದು, ಕೆಲವೊಬ್ಬರ ಜೊತೆ ಮಾತಾಡ್ಸಲ್ಲ, ಈ ತರ ಒಂದು ಥಾಟ್ ಇದೆ ನಿಮ್ ಬಗ್ಗೆ. ಬಟ್ ನಿಮ್ಮ ಒಂದು ಕ್ಲೋಸ್ ಆದಾಗ ನಿಮ್ಮ ಒಂದು ಇನ್ನರ್ ಎನರ್ಜಿ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್. ಆ ತರ ನೋಡ್ತಾ ಇದ್ದೀನಿ. ವೆರಿ ಬ್ಯೂಟಿಫುಲ್. ಈ ಫಸ್ಟ್ ಮೆಸೇಜಸ್ ನ ಕಂಬೈನ್ ಮಾಡಿದ್ರೆ ಆರ್ಕರ್ ಅಂಡ್ ಜಸ್ಟಿಸ್ ಒಂಥರ ವೆರಿ ಯೂನಿಕ್ ಅನ್ಸ್ತಾ ಇದೆ ಗೈಸ್. ಗ್ರೂಪ್ 2 ಬಿಕಾಸ್ ಈ ಫಸ್ಟ್ ಕಾರ್ಡ್ ಅಲ್ಲೂ ಇವನ್ ಜೊತೆ ಸಮ್ ವೆಪನ್ ಇದೆ ಅಂಡ್ ಸೆಕೆಂಡ್ ಕಾರ್ಡ್ ಅಲ್ಲೂ ಶಿ ಹ್ಯಾಸ್ ಸಮ್ ವೆಪನ್. ಐ ಡೋಂಟ್ ನೋ ನೀವು ಆತರ ಏನ್ ವೆಪನ್ ಹಿಡ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ. ಬಿಕಾಸ್ ಜನರು ನಿನ್ನ ನೋಡಿದ ಕೂಡಲೇ ಒಂಥರ ಈ ವೆಪನ್ಸ್ ಇದೆ ಯೂಶಲಿ ಏನಾಗ್ತಾರೆ, ಭಯ ಅನ್ನೋದು ಹಾಗೆ ಆಗುತ್ತೆ ಅಲ್ವಾ. ಓ ಇವ್ರ ಜೊತೆ ಹಿಂಗಿದೆ, ಐ ಡೋಂಟ್ ನೋ ಆ ತರ ಸ್ಕೇರಿಯಸ್ಟ್ ಥಿಂಗ್ ಏನ್ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ಗ್ರೂಪ್ 2 ಬಟ್ ಯಾ ಮೇನ್ ಆಗಿ ಈ ಒಂದು ಕಾರ್ಡ್ ಬ್ಯಾಲೆನ್ಸ್ ಬಗ್ಗೆ ಹೇಳುತ್ತೆ, ಕಂಟ್ರೋಲ್ ಬಗ್ಗೆ ಹೇಳುತ್ತೆ, ಕ್ವೈಟ್ ಡಿಟರ್ಮೈನ್ಡ್ ಬಗ್ಗೆ ಹೇಳುತ್ತೆ ಈ ಕಾರ್ಡ್. ಬಿಕಾಸ್ ಸ್ಯಾಜಿಟೇರಿಯಸ್ ವೈಬ್ ಸಿಗ್ತಾ ಇದೆ. ಬಿಕಾಸ್ ಸ್ಯಾಜಿಟೇರಿಯಸ್ ವೆರಿ ಡಿಟರ್ಮೈನ್ಡ್ ಪೀಪಲ್ ಆಗಿರ್ತಾರೆ. ಅವ್ರಿಗೊಂದು ಫೋಕಸ್ ಇರುತ್ತೆ, ಒಂದು ಗೋಲ್ ಇರುತ್ತೆ, ಅದು ಟಾರ್ಗೆಟ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಓಕೆ, ಆ ತರ ಒಂದು ಪರ್ಸನ್ ಸ್ಯಾಜಿಟೇರಿಯಸ್ ಅಂತಾನೆ ಹೇಳ್ಬೋದು. ಸೊ ದ ಥಿಂಗ್ ಈಸ್, ನಿಮ್ಮನ್ನ ನೋಡಿದ ಕೂಡಲೇ ಪೀಪಲ್ಗೆ, ಜನರಿಗೆ ಒಂದು ಶ್ಯೂರಿಟಿ ಸಿಗುತ್ತೆ. ಓಕೆ, ಇವ್ರಿಗೆ ಗೊತ್ತು ಇವ್ರು ಏನ್ ಮಾಡ್ತಾ ಇದ್ದಾರೆ, ದಟ್ ಮಚ್ ಶ್ಯೂರ್ ಇದ್ದಾರೆ ಇವರು. ಅಟ್ ದ ಸೇಮ್ ಟೈಮ್ ಕಾಮ್ ಆಗಿರ್ತೀರಾ ನೀವು, ನಿಮಗೆ ಫೋಕಸ್ಡ್ ಆಗಿರ್ತೀರಾ, ನಿಮಗೆ ಏನ್ ಬೇಕದನ್ನ ಮಾಡ್ಕೊಂತೀರಾ. ಬೇರೆಯವ್ರಿಗೆ ಹರ್ಟ್ ಮಾಡೋದಾಗ್ಲಿ, ಬೇರೆಯವ್ರನ್ನ ಸ್ಕೇರ್ ಮಾಡ್ಬೇಕು ಅಂತ ಜೆನ್ಯೂನ್ ಆಗಿ ಇಂಟೆನ್ಷನ್ ಇರಲ್ಲ. ಅಂದ್ರೆ ನೀವು ನೋಡಿದಾಗ ಒಂದು ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿ. ಓಕೆ, ಈ ಪರ್ಸನ್ ಅಷ್ಟು ಈಸಿಯಾಗಿ ನಾವು ಅಲ್ಲಾಡ್ಸಕ್ ಆಗಲ್ಲ, ಈ ಪರ್ಸನ್ ಈಸಿಯಾಗಿ ನಾವು ಕನ್ವಿನ್ಸ್ ಮಾಡೋದಕ್ಕಾಗಲ್ಲ. ವೆರಿ ಸ್ಟ್ರಾಂಗ್ ಪರ್ಸನ್ ನೀವು. ಆ ತರ ಫಾರ್ ಅನ್ ಎಕ್ಸಾಂಪಲ್ ಒಂದು ಜಿಮ್ ಬಾಡಿ ಓಡಾಡ್ಬಿಟ್ರೆ ನಮ್ಮ ಮುಂದೆ ಏನೋ ಆಟೋಮೆಟಿಕ್ ಆಗಿ ನಾವು ಓಕೆ ಈ ಪರ್ಸನ್ ತುಂಬಾ ಸ್ಟ್ರಾಂಗ್ ಇದಾರೆ, ಈ ಪರ್ಸನ್ ಆರೋಗೆಂಟ್ ಇರ್ಬೋದು, ಈ ಪರ್ಸನ್ ಸ್ವಲ್ಪ ಕೋಲ್ಡ್ ಹಾರ್ಟೆಡ್ ಇರ್ಬೋದು, ಈ ತರ ಎಲ್ಲ ಥಾಟ್ ಬರುತ್ತೆ. ಸ್ವಲ್ಪ ಆಟಿಟ್ಯೂಡ್ ಇರ್ಬೋದು ಈ ಪರ್ಸನ್ಗೆ, ಈ ತರ ಎಲ್ಲ ಥಾಟ್ ಬರುತ್ತೆ ನಿಮ್ಮನ್ನ ನೋಡಿದಾಗ. ಜಸ್ಟಿಸ್ ಅಂದ್ರೆ ಮೇನ್ ಆಗಿ ಒಂದು ಫೇರ್ನೆಸ್ ಬಗ್ಗೆ ಹೇಳುತ್ತೆ, ಒಂದು ತುಂಬಾ ಮೆಚ್ಯೂರಿಟಿ ಬಗ್ಗೆ ಹೇಳುತ್ತೆ. ಸೊ ಪೀಪಲ್ ನಿನ್ನ ನೋಡಿದಾಗ ನಿಮಗೊಂದು ಸ್ಟ್ರಾಂಗ್ ವ್ಯಾಲ್ಯೂಸ್ ಇದೆ. ಎಷ್ಟೇ ಜಗಳ, ಏನೇ ಸಿಚುವೇಶನ್ ಅಲ್ಲೂ ನೀವು ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಇರೋದನ್ನ ಮೇನ್ ಆಗಿ ಫೋಕಸ್ ಮಾಡಿದ್ದಾರೆ ಜನರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ರೂಮ್ ಒಳಗೆ ಬರ್ತೀರಾ, ಆ ಒಂದು ರೂಮಲ್ಲಿ ಎಲ್ಲಾ ರೀತಿಯಾದ ಜನರು ಇದ್ದಾರೆ. ಬಟ್ ಕೈ ಅಂತ ಇರ್ತಾರೆ, ಒಬ್ರು ಸೈಲೆಂಟ್ ಆಗಿ ಕೂತಿರ್ತಾರೆ. ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮೇ ಇಟ್ಕೊಳ್ಳಿ, ಸೈಲೆಂಟ್ ಆಗಂತೂ ಇರಲ್ಲ. ಬಟ್ ನೀವು ಆ ಕ್ಲಾಸ್ ರೂಮ್ ಒಳಗೆ, ಆ ರೂಮ್ ಒಳಗೆ ಎಂಟರ್ ಆಗಿದ ಕೂಡಲೇ ಜನರು ಅಟೆನ್ಷನ್ ನಿಮಗೆ ಬರುತ್ತೆ. ಅಂದ್ರೆ ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ, ಓಕೆ ದೇ ಹ್ಯಾವ್ ಗಾಟ್ ಶಿಟ್ ಟುಗೆದರ್. ಅಂದ್ರೆ ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿ ಅಂಡ್ ತುಂಬಾ ಜನ ನಿಮ್ನ ಅಪ್ರೋಚ್ ಮಾಡೋದನ್ನ ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು. ಜಸ್ಟ್ ಬಿಕಾಸ್ ನೀವು ಒಳಗಡೆ ಬಂದಿದ್ ಕೂಡ ಜನರು ನಿಮ್ನ ಅಪ್ರೋಚ್ ಮಾಡೋದು, ನಿಮ್ಮ ಅಡ್ವೈಸ್ ಕೇಳೋದು, ನಿಮ್ಮಿಂದ ಒಂದ್ ಸ್ವಲ್ಪ ಕ್ಲಾರಿಟಿ ಕೇಳೋದು, ಈ ತರ ಎಲ್ಲ ಮೇ ಬಿ ನೀವು ಅಬ್ಸರ್ವ್ ಮಾಡಿದ್ದೀರಾ. ನಿಮ್ಮ ಒಂದಷ್ಟು ಡಿಸಿಷನ್ಸ್ ಕೇಳೋದು. ಐ ಫೀಲ್ ಆಲ್ರೆಡಿ ನಿಮ್ಮ ಮೇಲೆ ಒಂದು ಸ್ಟ್ರಾಂಗ್ ರೆಸ್ಪಾನ್ಸಿಬಿಲಿಟಿ ಇದೆ. ತುಂಬಾ ಜನ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಒನ್ ಡಿಸಿಷನ್ ತುಂಬಾ ಜನರದ್ದು ಲೈಫ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅಥವಾ ಇಟ್ಸ್ ಮೋರ್ ಲೈಕ್ ಕರಿಯರ್ ವೈಸ್ ಅಲ್ಲೂ ನೀವು ಒಂದು ವೆರಿ ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ಇದ್ದೀರಾ, ವೆರಿ ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇದ್ದೀರಾ. ಅಂಡ್ ನೀವೇನಾದ್ರು ಡಿಸಿಷನ್ ತಗೊಂಡ್ರಿ ಅಂದ್ರೆ ತುಂಬಾ ಜನ ಅದಕ್ಕೆ ವ್ಯಾಲ್ಯೂ ಕೊಡ್ತಾರೆ, ಅದಕ್ಕೆ ತುಂಬಾ ವೆಯ್ಟೇಜ್ ಇದೆ ಅಂತ ಹೇಳ್ತಾ ಇದ್ದೀನಿ. ಎಕ್ಸ್ಟರ್ನಲ್ ಅಪಿಯರೆನ್ಸ್ ಕೂಡ ವೆರಿ ಸ್ಟ್ರಾಂಗ್ ಆಗಿ ಕಾಣಿಸ್ತೀರಾ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಡಿಸಿಷನ್ಸ್, ನಿಮ್ಮ ಲೈಫ್ ಚಾಯ್ಸಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಎದ್ದು ಕಾಣುತ್ತೆ ಗ್ರೂಪ್ 1. ಸೊ ನಿಮ್ಮ ಇನ್ನರ್ ಎನರ್ಜಿ ನಿಮಗೂ ಗೊತ್ತಿಲ್ಲ. ದ ಥಿಂಗ್ ಈಸ್, ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ, ಓಕೆ ನಾನು ಈ ತರ ಒಂದು ಪರ್ಸನಾಲಿಟಿ ನನಗಿದೆ ಅಂಡ್ ತುಂಬಾ ಜನ ನನ್ನ ಬಗ್ಗೆ ಈ ತರ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಅದ್ ನಿಮಗೂ ಗೊತ್ತಿದೆ. ಈ ಒಂದು ಎನರ್ಜಿ ನಿಮಗೆ ಗೊತ್ತಿಲ್ಲ, ತುಂಬಾ ಜನ ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ನಿಮಗಿದು ಶಾಕಿಂಗ್ ಆಗಿ ಕೂಡ ಟರ್ನ್ ಔಟ್ ಆಗ್ಬೋದು ಗ್ರೂಪ್ 2, ರೈಟ್? ಸೊ ದೇರ್ ಈಸ್ ಸೈಕ್ಲಿಸ್ಟ್ ಅಂಡ್ 2 ಆಫ್ ಕಪ್ಸ್ ಎನರ್ಜಿ. ಸೊ ಡೀಪ್ ಡೌನ್ ನೀವು ಯಾವ ಒಂದು ಎನರ್ಜಿ ಹೊರಗಡೆ ಹಾಕ್ತೀರಾ ಅಂದ್ರೆ,
ಒಂದು ವಾರ್ಮ್ ರೊಮ್ಯಾಂಟಿಕ್ ಎನರ್ಜಿನ ನೀವು ಒಂದೊಂದ್ಸತಿ ಹೊರಗೆ ಹಾಕ್ತೀರಾ. ಸೊ ಇಟ್ಸ್ ಮೋರ್ ಲೈಕ್ ನೀವು ಅನ್ಕೊಂತಾ ಇರ್ತೀರಾ, ಓಕೆ ತುಂಬಾ ಜನ ಜೊತೆ ಮೇ ಬಿ ಏನೋ ತುಂಬಾ ಜನ ನನ್ನ ಒಂದು ಕ್ಲೋಸ್ ಬೌಂಡ್ರೀಸ್ ಬಗ್ಗೆ ಕ್ವೆಶನ್ ಮಾಡಲ್ಲ. ಸೊ ಮೇ ಬಿ ತುಂಬಾ ಜನ ನನ್ನ ಒಂದು ಪರ್ಸನಲ್ ಲೈಫಿಗೆ ಇಂಟರ್ಫಿಯರ್ ಆಗಲ್ಲ, ಅಥವಾ ನನ್ನ ಪರ್ಸನಲ್ ಲೈಫ್ ಹೆಂಗೆ ಅನ್ನೋ ತುಂಬಾ ಜನಕ್ಕೆ ಐಡಿಯಾನು ಇರಲ್ಲ. ಈ ತರ ಎಲ್ಲ ನೀವು ಅನ್ಕೊಂಡಿದ್ದೀರಾ ಮೇ ಬಿ ಗ್ರೂಪ್ 2. ಬಟ್ ಡೀಪ್ ಡೌನ್ ಜನರಿಗೆ ಗೊತ್ತು ಯು ಆರ್ ವೆರಿ ರೊಮ್ಯಾಂಟಿಕ್ ಅಟ್ ದ ಸೇಮ್ ಟೈಮ್ ಎಮೋಷನಲ್ ಪರ್ಸನ್ ಕೂಡ ಅಂತ. ಬಿಕಾಸ್ ಜಸ್ಟ್ ಬಿಕಾಸ್ ನೀವು ಕೂಲ್ ಆಗಿರ್ತೀರಾ, ಬೋಲ್ಡ್ ಆಗಿರ್ತೀರಾ, ಬಟ್ ಎಟ್ ದ ಸೇಮ್ ಟೈಮ್ ನೀವು ಪ್ಲೇಫುಲ್ ಆಗು ಇರ್ತೀರಾ, ಸ್ಟೈಲಿಶ್ ಆಗಿ ರೆಡಿಯಾಗಿ ಕೂಡ ಹೋಗ್ತೀರಾ. ಸೊ ಇದೆಲ್ಲ ಹಿಂಟ್ ದಟ್ ಪೀಪಲಿಗೆ ಫೀಲ್ ಆಗುತ್ತೆ, ಏನೋ ಓಕೆ ದೇರ್ ಈಸ್ ರೊಮ್ಯಾಂಟಿಕ್ನೆಸ್ ಅವರ ಲೈಫಲ್ಲೂ ಅವರ ಒಂದು ಪರ್ಸ್ನಾಲಿಟಿಲೂ ದೇರ್ ಇಸ್ ಸಮಥಿಂಗ್ ರೊಮ್ಯಾಂಟಿಕ್, ಏನೋ ಈ ತರ ಫೀಲ್ ಆಗುತ್ತೆ ಜನರಿಗೆ ನೋಡಿದಾಗ. ಜಸ್ಟ್ ಎನ್ ಎಕ್ಸಾಂಪಲ್, ಒಂದು ಮೆಟ್ರೋದಲ್ಲಿ ಹೋಗ್ತಾ ಇರ್ತೀರಾ, ಯಾರೋ ನಿಮ್ ಪಕ್ಕದಲ್ಲಿ ಕೂತಿರ್ತಾರೆ, ಒಂಥರ ಕಾಮ್ ಫೀಲ್ ಆಗುತ್ತೆ. ಎಟ್ ದ ಸೇಮ್ ಟೈಮ್ ನಿಮ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಫೀಲ್ ಆಗುತ್ತೆ. ಮೇ ಬಿ ಇಟ್ಸ್ ಬಿಕಾಸ್ ನೀವು ರೆಡಿ ಆಗೋ ರೀತಿ, ಏನೋ ಸಮ್ಟೈಮ್ಸ್ ಹೊರಗಡೆ ಹೋಗ್ಬೇಕಾದ್ರೆ ನೀವು ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗ್ತೀರಾ, ಟ್ರೆಂಡಿಂಗ್ ಬಟ್ಟೆ ಹಾಕೊಂತೀರಾ, ನಿಮ್ಮ ಫೂಟ್ ವೇರು, ನಿಮ್ಮ ಡ್ರೆಸ್ಸು, ನೀವು ರೆಡಿ ಆಗೋ ರೀತಿ, ಇದೆಲ್ಲ ನೋಡ್ಬಿಟ್ಟು ತುಂಬಾ ಜನ ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿ ಏನೋ ಸಮ್ಟೈಮ್ಸ್ ಕ್ಯೂರಿಯಾಸಿಟಿ ಕೂಡ ಸ್ಟಾರ್ಟ್ ಆಗುತ್ತೆ. ಇವ್ರು ಈ ತರ ಎಲ್ಲ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದಾರೆ, ಏನೋ ದಿಸ್ ಮೇ ಬಿ ಸಮಥಿಂಗ್ ಸ್ಪೆಷಲ್ ಒಕೇಶನ್, ಡೇಟಿಗೆ ಹೋಗ್ತಿರ್ಬೋದು, ಏನೋ ಯಾರು ಫಸ್ಟ್ ಮೀಟಿಗೆ ಹೋಗ್ತಾ ಇರ್ಬೋದು. ಜನರಿಗೆ ಅದು ಫೀಲ್ ಆಗುತ್ತೆ, ಒಂದು ಸಾಫ್ಟ್ ಹಾರ್ಟ್ ಇದೆ, ಈವನ್ ದೋ ಇವರು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿದ್ರು, ಬೋಲ್ಡ್ ಆಗಿ ಕಾಣಿಸಿದ್ರು, ಒಂದು ಸಾಫ್ಟ್ನೆಸ್ ಇದೆ. ಈವನ್ ದೋ ನೀವು ಇನ್ನೊಬ್ರನ್ನ ಚೇಸ್ ಮಾಡಲ್ಲ, ಇನ್ನೊಬ್ರನ್ನ ಅಟ್ರಾಕ್ಟ್ ಮಾಡ್ತೀರಾ, ಬಟ್ ಎಟ್ ದ ಸೇಮ್ ಟೈಮ್ ನೀವು ನಿಮ್ಮ ಒಂದು ಬೋಲ್ಡ್ನೆಸ್ ಇದೆ, ನಿಮಗೊಂದು ಒಳ್ಳೆ ಲುಕ್ ಇದೆ, ನಿಮಗೊಂದು ಒಳ್ಳೆ ಆಟಿಟ್ಯೂಡ್ ಇದೆ, ಅದನ್ನೇ ನೀವು ಯಾವಾಗ್ಲೂ ಕ್ಯಾರಿ ಮಾಡ್ಕೊಂಡು ಹೋಗಲ್ಲ. ಸಮ್ಟೈಮ್ಸ್ ನಿಮ್ಮ ಸಾಫ್ಟ್ ನೇಚರ್ನು ಕೂಡ ತೋರಿಸ್ತೀರಾ. ಸೊ ಈವನ್ ಇಫ್ ನೀವು ಕ್ವೈಟ್ ಆಗಿದ್ರು, ನಿಮ್ಮ ಎನರ್ಜಿ ನಿಮ್ ಬಗ್ಗೆ ಏನ್ ಹೇಳುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನೀವು ರಿಯಲ್ ಕನೆಕ್ಷನ್ಸ್ ನ ಹುಡುಕ್ತಾ ಇದ್ದೀರಾ, ಒಂದು ಸೋಲ್ಮೇಟ್ ನ ಹುಡುಕ್ತಾ ಇದ್ದೀರಾ. ಈವನ್ ದೋ ಸಮ್ಟೈಮ್ಸ್ ನೀವು ನಿಮ್ಮ ಸ್ಪೇಸ್ ಅಲ್ಲೇ ಇರ್ತೀರಾ, ತುಂಬಾ ಮಿಂಗಲ್ ಆಗಲ್ಲ, ಬಟ್ ಎಟ್ ದ ಸೇಮ್ ಟೈಮ್ ನಿಮ್ಮಲ್ಲೂ ಒಂದು ರೊಮ್ಯಾಂಟಿಕ್ ಪರ್ಸ್ನಾಲಿಟಿ ಇದೆ. ನೀವು ಕೂಡ ಒಂದು ಡ್ರೀಮರ್ರೇ. ಇಟ್ಸ್ ನಾಟ್ ದಟ್ ನೀವು ಯಾವಾಗ್ಲೂ ನೀವು ಲಾಜಿಕಲಿನೇ ಯೋಚನೆ ಮಾಡ್ಕೊಂಡು ಹೋಗಲ್ಲ, ತುಂಬಾ ಪ್ರಾಕ್ಟಿಕಲಿನೇ ಯಾವಾಗ್ಲೂ ಕೆಲಸ ಯಾವಾಗ್ಲೂ ಬಿಸ್ನೆಸ್ ಆ ಥರನೇ ಇರಲ್ಲ. ನಿಮ್ಮಲ್ಲೂ ಒಂದು ರೊಮ್ಯಾಂಟಿಕ್ ಪರ್ಸ್ನಾಲಿಟಿ ಅನ್ನೋದೊಂದು ಇದೆ. ಸಮ್ಟೈಮ್ಸ್ ನೀವು ಡ್ರೀಮ್ ಮಾಡ್ತೀರಾ, ಸಮ್ಟೈಮ್ಸ್ ನೀವು ಒಂದಷ್ಟು ರೊಮ್ಯಾಂಟಿಕ್ ಸಾಂಗ್ಸ್ನ ಕೇಳ್ಕೊಂಡು ರೊಮ್ಯಾಂಟಿಕ್ ಸಿಚುವೇಶನ್ಸ್ನೆಲ್ಲ ಇಮ್ಯಾಜಿನ್ ಮಾಡ್ಕೊತಾ ಇರ್ತೀರಾ. ನೀವು ಅಷ್ಟೊಂದು ಕಲ್ತರ ಅಲ್ಲ ನೀವು, ಏನೋ ಈ ತರ ಒಂದು ಎನರ್ಜಿ ಕೂಡ ನಿಮ್ ಬಗ್ಗೆ ಜನರಿಗೆ ಗೊತ್ತಾಗ್ತಾ ಇರುತ್ತೆ. ಏನೋ ಇದ್ರ ಬಗ್ಗೆ ಶಾಕಿಂಗ್ ಐ ನೋ ತುಂಬಾ ಜನ ಗ್ರೂಪ್ 2 ಇದೊಂಥರ ಶಾಕಿಂಗ್ ತರ ಅನಿಸ್ತಾ ಇದೆ ಅಂತ, ಬಟ್ ಎಸ್ ತುಂಬಾ ಜನ ನಿಮ್ ಬಗ್ಗೆ ಈ ತರ ಕೂಡ ಅನ್ಕೊಂತಾ ಇದ್ದಾರೆ. That's really surprising, right? So let's see social presence, ಒಂದು ಗ್ರೂಪ್ ಅಲ್ಲಿ ಇರ್ಬೇಕಾದ್ರೆ ಜನರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂತ. ರೈಟ್, ಗ್ರೂಪ್ 2, there is faith and hidden strength. ಪೀಪಲ್ ನಿಮ್ಮನ್ನ ನೋಡಿದಾಗ ಅಡ್ಮೈರ್ ಆಗ್ತಾರೆ. ಇದನ್ನ ನೋಡಿದಾಗ ಏನದು, there is perfection. Okay, that's beautiful. Some misunderstandings. Okay, ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಜನರು ನಿಮ್ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದು. ನೀವು ಆಕ್ಚುಲಿ ಈ ತರ ಅಲ್ಲ, ಬಟ್ ತುಂಬಾ ಜನ ಅನ್ಕೊಂಡಿರೋದು ನೀವು ಈ ತರ ಅಂತ. ಲೆಟ್ಸ್ ಸಿ ಆ ತರದೇನು ಅಂತ. ಗ್ರೂಪ್ 2, strength, beautiful energy guys, let me tell you, very beautiful energy. And surprising part ನೋಡಿದ್ರೆ ಇಲ್ಲೂ 2 ಇದೆ, there is 2. ಮೇ ಬಿ ನೀವು ನಿಮ್ಮ ಕ್ಲೋಸ್ ಪೀಪಲ್ ಜೊತೆ ಇರ್ಬೇಕಾದ್ರೆ ಕೂಡ ನೋಟಿಸ್ ಮಾಡಿದ್ದಾರೆ ನಿಮ್ಮ ಒಂದು ರೊಮ್ಯಾಂಟಿಕ್ ನೇಚರ್ನ ಅನಿಸ್ತಾ ಇದೆ. ಲೆಟ್ಸ್ ಸಿ ಒನ್ ಬೈ ಒನ್. ಮೇನ್ ಆಗಿ ನಂಗೆ ಏನ್ಸ, ನಿಮಗೆ ಗೊತ್ತಿಲ್ವೋ, ತುಂಬಾ ಜನ ನಿಮ್ ತರ ಒಂದು ಪರ್ಫೆಕ್ಷನ್ ಲೈಫಲ್ಲಿ ಇರಬೇಕು ಈ ತರ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್
ನಿಮ್ಮಲ್ಲಿ ಒಂದು ಎಷ್ಟು ಸೈಲೆಂಟ್ ನೇಚರ್ ಇದೆ ಅಷ್ಟೇ ಒಂದು ಫನ್ನಿ ನೇಚರ್ ಕೂಡ ಇದೆ. ಓಕೆ, ಫಾರ್ ಅನ್ ಎಕ್ಸಾಂಪಲ್ ಆಫೀಸಲ್ಲಿ ಏನೋ ಒಂದು ಆಕ್ಟಿವಿಟೀಸ್ ಆಗ್ತಾ ಇದೆ, ಜಸ್ಟ್ ಬಿಕಾಸ್ ನೀವು ಸೈಲೆಂಟ್ ಆಗಿರ್ತೀರಾ ಅಂದರೆ ಆಕ್ಟಿವಿಟೀಸ್ ಟೈಮಲ್ಲಿ ಎಷ್ಟು ಬೇಕಷ್ಟು ಮಜಾ ಮಾಡ್ತೀರಾ, ಎಷ್ಟು ಬೇಕಷ್ಟು ಎಂಜಾಯ್ ಮಾಡ್ತೀರಾ, ಎಷ್ಟು ಬೇಕಷ್ಟು ಮಿಂಗಲ್ ಆಗ್ತೀರಾ. ಏನೋ ಈ ಥರ ಒಂದು ಬ್ಯಾಲೆನ್ಸ್ಡ್ ನೇಚರ್, ದಟ್ ಈಸ್ ವೈ ದೇರ್ ಈಸ್ ಅ ಬ್ಯಾಲೆನ್ಸ್ ಹಿಯರ್. ಎಲ್ಲಿ ಫನ್ನಿ ಆಗಿರ್ಬೇಕು ಅಲ್ಲಿ ಫನ್ನಿ ಆಗಿರ್ತೀರಾ, ಎಲ್ಲಿ ಕೇರಿಂಗ್ ಆಗಿರ್ಬೇಕು, ಸೈಲೆಂಟ್ ಆಗಿರ್ಬೇಕು ಅಲ್ಲಿ ಸೈಲೆಂಟ್ ಆಗಿರ್ತೀರಾ, ಎಲ್ಲಿ ಆಟಿಟ್ಯೂಡ್ ತೋರಿಸ್ಬೇಕು ಅಲ್ಲಿ ಆಟಿಟ್ಯೂಡ್ನ ತೋರಿಸ್ತೀರಾ, ಎಲ್ಲಿ ಚೈಲ್ಡಿಶ್ ಆಗಿರ್ಬೇಕು ಅಲ್ಲಿ ಚೈಲ್ಡಿಶ್ ಆಗಿರ್ತೀರಾ. ದಟ್ ಈಸ್ ಯು, ಗ್ರೂಪ್ 2. ಅಂಡ್ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ನ ಜನರು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ ತರನೇ ಒಂದು ಪರ್ಫೆಕ್ಷನಿಸ್ಟ್ ಆಗ್ಬೇಕು ಅಂತ ಕೂಡ ತುಂಬಾ ಜನ ಯೋಚನೆ ಮಾಡ್ತಾ ಇದ್ದಾರೆ, ವಿತೌಟ್ ಎನಿ ಡೌಟ್. ಸೊ ಒಂದು ಪಬ್ಲಿಕ್ ಸೆಟ್ಟಿಂಗ್ ಅಲ್ಲಿ ಜನರು ನಿಮ್ನ ಹೆಂಗ್ ನೋಡ್ತಾರೆ, ದೇರ್ ಈಸ್ ಫೇತ್. ಇಲ್ಲೂ ಒಂಥರ ಗ್ರೂಪೇ ಇದೆ ಇಲ್ಲಿ, ರೈಟ್? ಇಲ್ಲೆಲ್ಲ ಏನ್ ಮಾಡ್ತಾ ಇದಾರೆ, ಇಲ್ಲಿ ಫೇತ್, ನಂಬಿಕೆ ಇಟ್ಕೊಳ್ತಾ ಇದ್ದಾರೆ, ಪ್ರೇ ಮಾಡ್ತಾ ಇದ್ದಾರೆ ಎಸ್ಪೆಷಲಿ, ರೈಟ್? ಇನ್ನು ನೋಡಿದಾಗ ಒಂಥರ ಪಬ್ಲಿಕ್ ಅಲ್ಲಿ ಒಂಥರ ಹೋಪ್ ಬರುತ್ತೆ, ಇನ್ಸ್ಪಿರೇಷನ್ ಬರುತ್ತೆ ಜನರಿಗೆ ನಿಮ್ ತರ ಆಗ್ಬೇಕು ಅಂತ. ಏನೋ ಮುಂಚೆ ಹೇಳ್ದಂಗೆ ನೀವು ತುಂಬಾ ಯಾವಾಗ್ಲೂ ಲೌಡೆಸ್ಟ್ ವಾಯ್ಸ್ ಇರಲ್ಲ, ಕಿರ್ಚಾಡ್ತಾ ಇರಲ್ಲ, ದಟ್ ಈಸ್ ನಾಟ್ ಯು. ಬಟ್ ಜನರಿಗೆ ಗೊತ್ತು ನೀವು ಏನೋ ಒಂದು ಸಮಥಿಂಗ್ ಬಿಗ್ಗರ್ ಅಲ್ಲಿ ಬಿಲೀವ್ ಮಾಡ್ತೀರಾ ಅಂತ. ನಿಮ್ಮ ಗೋಲ್ಸ್ ಆಗಿರ್ಬೋದು, ನಿಮ್ಮ ಗ್ರೋತ್ ನ ನೋಡೋದಾಗಿರ್ಬೋದು, ಏನೋ ಕನ್ಕ್ಲೂಷನ್ ಅಲ್ಲಿ ವೆರಿ ಗ್ರೌಂಡೆಡ್ ತರಾನೇ ಇರ್ತೀರಾ, ಅಂದ್ರೆ ವೆರಿ ಸ್ಪಿರಿಚುವಲ್ ತರಾನೇ ಇರ್ತೀರಾ. ಬಟ್ ಆ ಒಂದು ಟ್ರಸ್ಟ್ ಕೊಡ್ತೀರಾ ಜನರಿಗೆ. ಓಕೆ, ನಿಮ್ಮೇಲೆ ನಂಬೋದು, ನಿಮ್ಮೇಲೆ ನಂಬಿಟ್ಟು ಜನರು ಒಂದ್ ಹೆಜ್ಜೆ ಮುಂದೆ ಇಡ್ಬೋದು, ನಿಮ್ ಜೊತೆ ಸೇಫ್ ಫೀಲ್ ಮಾಡ್ಬೋದು. ಈವನ್ ದೋ ನೀವು ಕಾಮ್ ಆಗಿರ್ತೀರಾ, ಬಟ್ ಎಸ್, ವೆರಿ ಡಾಮಿನೆಂಟ್ ಲೀಡರ್ ತರ ಕಾಣಿಸ್ತೀರಾ ನೀವು. ನಿಮ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಇಡ್ಬೋದು, ದಟ್ ಈಸ್ ಟೋಟಲಿ ಫೈನ್. ಜಸ್ಟ್ ಅನ್ ಎಕ್ಸಾಂಪಲ್, ಒಂದು ಗ್ರೂಪ್ ಪ್ರಾಜೆಕ್ಟ್ ಮಾಡ್ತಾ ಇರ್ತೀರಾ, ಯು ಆರ್ ಸಮ್ ಒನ್. ನೀವ್ ಯಾವ ತರ ಅಂದ್ರೆ ಬೇರೆಯವರಿಗೆ ಟಾಸ್ಕ್ ಅಸೈನ್ ಮಾಡ್ತಾ ಇರ್ತೀರಾ, ಬಟ್ ಜನರು ನಿಮ್ಮನ್ನ ಹೆದರ್ಕೊಳ್ಳಲ್ಲ. ಓಕೆ, ಇವ್ರಿಗೆ ನನಗೆ ಇವಾಗ ಡೌಟ್ ಇದೆ, ನಾನು ಹೆಂಗ್ ಇವ್ರನ್ನ ಅಪ್ರೋಚ್ ಮಾಡ್ಲಿ, ನನಗೆ ಇವರು ರೆಸ್ಪಾಂಡ್ ಮಾಡಲ್ವೇನೋ, ನನ್ನ ಜಡ್ಜ್ ಮಾಡ್ಬಿಡ್ತಾರೇನೋ, ನನಗೆ ಏನಾದ್ರು ಹೇಳ್ಬಿಡ್ತಾರೇನೋ, ಈ ತರ ಎಲ್ಲ ಭಯ ಪಡ್ಕೊಳ್ಳಲ್ಲ. ಈಸಿಯಾಗಿ ನಿಮ್ ಜೊತೆ ಏನಾದ್ರು ಡೌಟ್ ಇದ್ರೆ ಬಂದು ಕೇಳ್ತಾರೆ. ಇಟ್ಸ್ ಲೈಕ್ ನೀವು ಅವ್ರ ಮೇಲೆ ಟ್ರಸ್ಟ್ ಇಟ್ಕೊಂಡಿದ್ದೀರಾ, ಅದೇ ಸಾಕು ಅವರಿಗೆ ನಿಮ್ ಬಗ್ಗೆ ಇನ್ನೂ ಟ್ರಸ್ಟ್ ಇಟ್ಕೊಳ್ಳೋದಕ್ಕೆ. ಸೊ ಇಟ್ಸ್ ಮೋರ್ ಲೈಕ್ ನೀವ್ ಯಾರಿಗೂ ಒಂಥರ ಏನೋ ಇರ್ತಾರೆ. ಒಂದೊಂದ್ಸತಿ ಏನಾಗುತ್ತೆ, ಮ್ಯಾನೇಜರ್ ಫುಲ್ ಜಡ್ಜಿ ಮ್ಯಾನೇಜರ್ ಇರ್ತಾರೆ. ಹೆಂಗಪ್ಪ ಅಪ್ರೋಚ್ ಮಾಡೋದು, ಹೆಂಗಪ್ಪ ರಜಾ ಕೇಳಿ, ಹೆಂಗಪ್ಪ ನಾನು ಹೇಳಲಿ ನನ್ನ ಪ್ರಾಬ್ಲಮ್ಸ್ನ, ಈ ತರ ಎಲ್ಲ. ಬಟ್ ನಿಮ್ ಜೊತೆ ಆ ತರ ಅಲ್ಲ, ಜನರು ಈಸಿಯಾಗಿ ನಿಮ್ನ ಅಪ್ರೋಚ್ ಮಾಡ್ತಾರೆ, ಮಾತಾಡಿಸ್ತಾರೆ. ಈವನ್ ದೋ ನಿಮ್ಮ ಹತ್ರ ಪವರ್ ಇದ್ರು ನೀವು ಅದನ್ನ ಯೂಸ್ ಮಾಡ್ಕೊಳಲ್ಲ. ಏನೋ ಇನ್ನೊಬ್ರಿಗೆ ಒಂಥರ ಅವಾಯ್ಡ್ ಮಾಡೋದು, ನಾನು ಯಾಕೆ ಮಾತಾಡ್ಬೇಕು, ಈ ತರ ಎಲ್ಲ ಕೊಪ್ಪು ತೋರ್ಸೋದು, ಆ ಥರ ಮಾಡಲ್ಲ ನೀವು. ದಟ್ ಈಸ್ ದ ಬೆಸ್ಟ್ ಥಿಂಗ್. ಗ್ರೂಪ್ ಅಲ್ಲಿ ನೀವು ಸ್ಟ್ಯಾಂಡ್ ಔಟ್ ಆಗೋದು. ಗ್ರೂಪ್ ಅಲ್ಲಿ ನಿಮ್ನ ನೋಡಿದಾಗ ಓಕೆ, ಈಸಿಯಾಗಿ ಇವ್ರನ್ನ ಅಪ್ರೋಚ್ ಮಾಡ್ಬೋದು. ಅಥವಾ ನೀವು ಆ ಗ್ರೂಪ್ ಅಲ್ಲಿ ಇದ್ರೆ ಅವ್ರಿಗೆ ಒಂಥರ ಧೈರ್ಯ, ಓಕೆ ಇವ್ರು ನನ್ನ ಗ್ರೂಪ್ ಅಲ್ಲಿ ಇದಾರೆ, ನಾನು ಸೇಫ್ ಆಗಿರ್ಬೋದು. ಏನೋ ನೀವೊಂಥರ ಆ ತರ ಸೇಫ್ ಫೀಲ್ ಕೊಡ್ತೀರಾ ಜನರಿಗೆ. ಗ್ರೂಪ್ 2. ಓಕೆ, ಹಿಡನ್ ಸ್ಟ್ರೆಂತ್. ಪೀಪಲ್ ಸೈಲೆಂಟ್ ಆಗಿ ನಿಮ್ಮಿಂದ ಈ ಒಂದು ಕ್ವಾಲಿಟೀಸ್ ನ ಫಾಲೋ ಮಾಡಬೇಕು ಅಂತ ಇದ್ದಾರೆ, ದಟ್ ಈಸ್ ಪರ್ಫೆಕ್ಷನ್. ಪೀಪಲ್ ಮೇನ್ ಆಗಿ ನಿಮ್ಮ ಡೆಡಿಕೇಶನ್ ನೋಡ್ತಾ ಇದ್ದಾರೆ, ಆ ಡೀಟೇಲ್ಸ್ ನ ಫೋಕಸ್ ಮಾಡೋದು, ನಿಮ್ಮ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ಕೊಂಡು ಹೋಗೋದು, ಎಲ್ಲ ಸಿಚುವೇಶನ್ ಬ್ಯೂಟಿಫುಲ್ ಆಗಿ ಟರ್ನ್ ಔಟ್ ಮಾಡೋದು, ಬ್ಯಾಲೆನ್ಸ್ಡ್ ಆಗಿ ಟರ್ನ್ ಔಟ್ ಮಾಡೋದು. ಅದು ನೀವು ಮಾತಾಡೋ ರೀತಿ ಆಗಿರ್ಬೋದು, ನೀವು ಹಾಕೊಳ್ಳೋ ಬಟ್ಟೆ ಪರ್ಫೆಕ್ಷನಿಸಮ್ ಆಗಿರ್ಬೋದು, ಎಮೋಷನಲಿ ಪರ್ಫೆಕ್ಟ್ ಆಗಿರೋದಾಗಿರ್ಬೋದು. ಸೊ ಜನರದು ಒಂದು ಸೈಲೆಂಟ್ ರೆಸ್ಪೆಕ್ಟೇ ಇದೆ ಈ ಒಂದು ಕ್ಯಾರೆಕ್ಟರ್, ನಿಮ್ಮ ಈ ಒಂದು ಕ್ಯಾರೆಕ್ಟರಿಸ್ಟಿಗೆ. ಮೇ ಬಿ ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸ್ ಅಲ್ಲೇ ಒಂದು ಪರ್ಸನ್ ಇರ್ತಾರೆ, ಅವರ ನೋಟ್ಸ್ ಇರುತ್ತೆ, ಅವರ ಅಸೈನ್ಮೆಂಟ್ ಪರ್ಫೆಕ್ಟ್ ಆಗಿರುತ್ತೆ, ಆನ್ ಟೈಮ್ ಆಗಿರುತ್ತೆ, ಎಟ್ ದ ಸೇಮ್ ಟೈಮ್ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿರ್ತಾರೆ ವರ್ಕ್ನ. ಆ ಒಂದು ವರ್ಕ್ನ ತುಂಬಾ ಜನಕ್ಕೆ ಎಕ್ಸಾಂಪಲ್ ಆಗಿ ಟೀಚರ್ ತೋರಿಸ್ತಾ ಇರ್ತಾರೆ. ಸೊ ನೀವು ಜಸ್ಟ್ ಕೆಲಸ ಮಾಡೋದು ಅಷ್ಟೇ ಅಲ್ಲ, ಕೆಲಸನೂ ರೈಟ್ ವೇ ಅಲ್ಲಿ ಮಾಡ್ತೀರಾ, ಕ್ಲೀನ್ ವೇ ಅಲ್ಲಿ ಮಾಡ್ತೀರಾ, ಪರ್ಫೆಕ್ಟ್ ವೇ ಅಲ್ಲಿ ಮಾಡ್ತೀರಾ. ಸೊ ನಿಮ್ಮ ಈ ಡಿಸಿಪ್ಲಿನ್, ನಿಮ್ಮ ಈ ಒಂದು ಕನ್ಸಿಸ್ಟೆನ್ಸ್, ನಿಮ್ಮ ಈ ಒಂದು ಕ್ರಿಯೇಟಿವಿಟಿ, ಮೇನ್ ಆಗಿ ಆ
ಪರ್ಫೆಕ್ಷನಿಸಮ್ನ ಜನರು ಅಡ್ಮೈರ್ ಮಾಡ್ತಾರೆ ತುಂಬ ಜನ. ನಾನು ಕೂಡ ಹಿಂಗಾಗಬೇಕು, ನಾನು ಕೂಡ ಎಲ್ಲದು ಆನ್ ಟೈಮ್ ಪರ್ಫೆಕ್ಟ್, ಎಲ್ಲದು ಪ್ಲ್ಯಾನ್ಡ್ ವೇಯಲ್ಲಿ ಹೋಗಬೇಕು, ನಾನು ಕೂಡ ಬ್ಯಾಲೆನ್ಸ್ಡ್ ಆಗಿರಬೇಕು, ಲೈಫ್ ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಆದರೂ ಪರವಾಗಿಲ್ಲ, ನಾನು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಬೇಕು ಇವ್ರ ಥರ, ಈ ಥರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಇಂಟ್ರೆಸ್ಟಿಂಗ್ ಕ್ವೆಶನಿಗೆ ಬರೋಣ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಬಗ್ಗೆ ಜನರು ಎಲ್ಲಿ ರಾಂಗ್ ವೇಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಟೋಟಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೀವು ಈ ತರ ಇಲ್ಲ, ಬಟ್ ಈ ತರ ಇದೀರಾ ಅಂತ ಅನ್ಕೊಂಡಿದ್ದಾರೆ. ಓಕೆ, ಸ್ಟ್ರೆಂತ್ ಟ್ಯಾರೋ ಮೇನ್ ಆಗಿ ಏನ್ ಹೇಳುತ್ತೆ, ಕಾಮ್ ಕ್ವೈಟ್ ಪರ್ಸನ್. ಜನರು ಅನ್ಕೊಂತಾರೆ ನೀವು ತುಂಬಾ ಸಾಫ್ಟ್, ಎಮೋಷನಲಿ ತುಂಬಾ ಅವೈಲೇಬಲ್ ಆಗಿರ್ತೀರ ಎಲ್ಲಾರ್ಗೂ. ಇಟ್ಸ್ ಮೋರ್ ಲೈಕ್ ತುಂಬಾ ಜನ ಈ ನಿಮ್ಮ ಇನ್ನರ್ ಪವರ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಯುನೋ, ಇಟ್ಸ್ ಲೈಕ್ ತುಂಬಾ ಎಷ್ಟೇ ಕಷ್ಟದ ಸಿಚುವೇಶನ್ ನಲ್ಲೂ ನೀವು ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ತೀರಾ. ಸ್ಮೈಲ್ ಮಾಡ್ತೀರಾ, ಮೇನ್ ಆಗಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಕೊಂಡು ಹೋಗಲ್ಲ, ರೆಸ್ಪಾಂಡ್ ಮಾಡ್ತೀರಾ. ಬಟ್ ದೇ ಡೋಂಟ್, ಎಲ್ಲ ಅನ್ಕೊಂತಾರೆ ಓಕೆ ಇವರು ಅಷ್ಟು ಈಸಿಯಾಗಿ ರೆಸ್ಪಾಂಡ್ ಮಾಡಲ್ಲ, ಇವ್ರಿಗೆ ಸಿಟ್ಟೆ ಬರಲ್ಲ, ಇವ್ರು ರಿಯಾಕ್ಟೇ ಮಾಡಲ್ಲ, ಏನಂದ್ರು ಎಸ್ ಅಂತಾರೆ. ಏನೋ ಒಬ್ಬೊಬ್ರು ಜನರು ನಿಮ್ನ ಗ್ರಾಂಟೆಡ್ ಆಗಿ ತಗೋಬಿಟ್ಟಿದ್ದಾರೆ. ಇವ್ರು ಸುಮ್ಮನೆ ನಗಾಡ್ಕೊಂಡಿರ್ತಾರೆ ಅಷ್ಟೇ, ಇವ್ರಿಗೆ ಏನ್ ಹೇಳಿದ್ರು ಇವ್ರು ಅದಕ್ಕೆ ರೆಸ್ಪಾಂಡ್ ಮಾಡಲ್ಲ, ಇವ್ರಿಗೆ ನಾನು ಹೊಡೆದ್ರು ತಿರ್ಗಾ ಇವ್ರು ಹೊಡೆಯಲ್ಲ. ಕಾಮ್ ಆಗಿರ್ತಾರೆ, ಕಂಪೋಸ್ ಆಗಿರ್ತಾರೆ. ನೀವು ಯಾವಾಗ್ಲೂ ಕಾಮ್ ಆಗಿರ್ತೀರಾ, ದಟ್ ಈಸ್ ಫಾರ್ ಶೋರ್. ಬಟ್ ಇನ್ನ ಕೆಲವೊಂದೊಂದು ಜನ ಅನ್ಕೊಂಡಿದ್ದಾರೆ ನೀವು ರಿಯಾಕ್ಟ್ ಮಾಡಲ್ಲ, ನೀವು ಜೋರಿಲ್ಲ, ಎಲ್ಲ ಸಿಚುವೇಶನ್ ಕಾಮ್ ಆಗೇ ಇರ್ತೀರಾ, ಬಟ್ ಎಲ್ಲಿ ರಿಯಾಕ್ಟ್ ಮಾಡ್ಬೇಕು ಅಲ್ಲಿ ನೀವು ರಿಯಾಕ್ಟ್ ಮಾಡಲ್ಲ, ನಿಮಗೆ ಸಿಟ್ಟು ಅನ್ನೋದು ಏರಲ್ಲ, ಯುನೋ BP ರೈಸ್ ಆಗಲ್ಲ, ಈ ತರ ಎಲ್ಲ ಕೆಲವೊಬ್ಬೊಬ್ರು ಅನ್ಕೊಂಡಿದ್ದಾರೆ, ರೈಟ್? ಸೊ ಏನಾಗುತ್ತೆ, ಸಮ್ಟೈಮ್ಸ್ ಏನಾಗುತ್ತೆ, ಒಬ್ಬೊಬ್ರು ನಿಮ್ ಸುತ್ತಮುತ್ತ ಇರೋರು ಜಗಳ ಆಡ್ತಾ ಇದಾರೆ ಅನ್ಕೊಳ್ಳಿ, ನೀವು ಆ ಒಂದು ಟೈಮಲ್ಲಿ ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ತೀರಾ, ರಿಯಾಕ್ಟ್ ಮಾಡೋದಕ್ಕೆ ಹೋಗಲ್ಲ. ಯಾರೋ ಒಬ್ರು ನಿಮಗೆ ಏನಾದ್ರು ವಾಯ್ಸ್ ರೈಸ್ ಮಾಡಿ ಹೇಳಿದ್ರೆ ನೀವು ರಿಯಾಕ್ಟ್ ಮಾಡಲ್ಲ. ನೈಸ್, ಎಲ್ಲರಿಗೂ ಒಂಥರ ಸಾಫ್ಟ್ ಪರ್ಸನ್ ತರ ಸ್ಮೈಲ್ ಮಾಡ್ಕೊಂಡಿರ್ತೀರ. ಜಗಳನ ನೀವು ಜಾಸ್ತಿ ಎಂಕರೇಜ್ ಮಾಡಲ್ಲ, ವಯಲೆನ್ಸ್ ನ ಎಂಕರೇಜ್ ಮಾಡಲ್ಲ. ಬಟ್ ನಿಮ್ಮಲ್ಲಿರೋ ಒಂದು ಆ ಕರೇಜ್, ಆ ಕಂಟ್ರೋಲ್ ನೇಚರ್, ಆ ಸೆಲ್ಫ್ ರೆಸ್ಪೆಕ್ಟು, ನೀವೇನಾದ್ರು ಕಿರ್ಚಿದ್ರೆ ಲಯನ್ ಸಿಂಹ ತರ ಕಿರಿಸ್ತೀರಾ, ರೈಟ್? ಅದು ನೀವ್ ಯಾರಿಗೂ ತೋರ್ಸಿಲ್ಲ. ಬಟ್ ಎಸ್, ನೀವ್ ಯಾವಾಗ್ಲೂ ಸ್ಮೈಲ್ ಮಾಡ್ಕೊಂಡಿರೋದನ್ನ ಕೆಲವೊಬ್ಬೊಬ್ರು ಅನ್ಕೊಂಡಿದ್ದಾರೆ, ಇವ್ರು ಎಲ್ಲದಕ್ಕೂ ಸ್ಮೈಲ್ ಮಾಡ್ಕೊಂಡಿರ್ತಾರೆ, ಹಿಂಗೆ ಇರ್ತಾರೆ, ಈ ತರ ನಿಮ್ ಬಗ್ಗೆ ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಬಟ್ ತುಂಬಾ ಜನ ಗೊತ್ತಿಲ್ಲ, ನೀವು ಅದನ್ನ ಚೂಸ್ ಮಾಡ್ತಾ ಇರೋದು. ನಾನು ಸಾಫ್ಟ್ ಆಗಿರೋಣ, ಸ್ಮೈಲ್ ಮಾಡ್ಕೊಂಡಿರೋಣ ಅಂತ ಚೂಸ್ ಮಾಡ್ಕೊಂಡಿರೋದು, ಬಟ್ ಅದ್ ನಿಮ್ದು ವೀಕ್ನೆಸ್ ಅಲ್ಲ. ಈ ಒಂದು ವಿಚಾರ ತುಂಬಾ ಜನ ಗೊತ್ತಿಲ್ಲ. ದಿಸ್ ಇಸ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ ಬಗ್ಗೆ ತುಂಬಾ ಜನಕ್ಕಿದೆ. ಬಟ್ ತುಂಬಾ ಜನ ನಿಮ್ಮ ಒಂದು ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ಒಂದು ಪರ್ಫೆಕ್ಷನಿಸ್ಟ್ ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ ಅದಾಗುತ್ತೋ ಅವ್ರ ಕೈಲಿ ಇಲ್ವಾ ಅಂತ. ಗ್ರೂಪ್ 2 ಎಸ್, ಇದಾಗಿತ್ತು ನಿಮ್ಮ ಒಂದು ಇಂಟ್ರೆಸ್ಟಿಂಗ್ ರೀಡಿಂಗ್. ನಂಗಂತೂ ಖುಷಿ ಆಯ್ತು. ನಿಮಗೇನು ಅನ್ಸ್ತೋ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಸ್ ಗೈಸ್, ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.